ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಭಿನ್ನವಾದಂತಹ ವ್ಯಕ್ತಿತ್ವಗಳನ್ನು ನಾವು ವ್ಯಕ್ತಿಗಳನ್ನು ಕಾಣ್ತೇವೆ. ಹೀಗಿರಲಿಕ್ಕೆ ಏನು ಕಾರಣ? ವ್ಯಕ್ತಿತ್ವವನ್ನು ನಿರ್ಧರಿಸುವ ಅಂಶಗಳು ಯಾವುವು? ವ್ಯಕ್ತಿಗಳು ಹೀಗೆ ರೂಪುಗೊಳ್ಳಲಿಕ್ಕೆ ಯಾವ ಅಂಶಗಳು ತಮ್ಮ ಪ್ರಭಾವವನ್ನು ಬೀರ್ತವೆ? ಏನು ಕಾರಣ ಅನ್ನುವಂತಹ ವಿಷಯಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ವ್ಯಕ್ತಿತ್ವ ವಿಕಾಸ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಿರ್ಧರಿಸಲಿಕ್ಕೆ ಪ್ರಪಂಚದಲ್ಲಿ ಯಾವ ಮನಃಶಾಸ್ತ್ರಜ್ಞರು ಅಥವಾ ಯಾವುದೇ ಶಾಸ್ತ್ರಜ್ಞರು ಇಂತಹದೇ ಒಂದು ಸಿದ್ಧವಾದಂತಹ ಸೂತ್ರವನ್ನು ಕಂಡುಹಿಡೀಲಿಕ್ಕೆ ಸಾಧ್ಯ ಆಗಿಲ್ಲ. ವ್ಯಕ್ತಿತ್ವ ಅನ್ನುವಂಥದ್ದು ವ್ಯಕ್ತಿಯ ಹಿನ್ನೆಲೆ, ಪರಿಸರ ಮತ್ತು ಆ ಎಲ್ಲ ಅಂಶಗಳನ್ನು ಆನುವಂಶೀಯತೆ ಇವೆಲ್ಲವನ್ನು ಒಳಗೊಂಡು ಆತನ ವ್ಯಕ್ತಿತ್ವ ನಿರ್ಧರಿತವಾಗುತ್ತದೆ. ಪ್ರಪಂಚದ ಅತ್ಯಂತ ಮಹಾನ್ ಶ್ರೇಷ್ಠ ಸಾಧಕರನ್ನು ಮತ್ತು ಪ್ರಪಂಚದಲ್ಲಿ ಅತ್ಯಂತ ವಿಪ್ಲವಗಳನ್ನು ಸೃಷ್ಟಿ ಮಾಡಿರತಕ್ಕಂತಹ ವ್ಯಕ್ತಿತ್ವಗಳನ್ನು ನಾವು ಇತಿಹಾಸದಲ್ಲಿ ಕಾಣುತ್ತೇವೆ. ಇಂತಹ ವ್ಯಕ್ತಿತ್ವ ರೂಪುಗೊಳ್ಳಲು ಕಾರಣವಾಗುವಂತಹ ಅಂಶಗಳು ಯಾವುವು? ವ್ಯಕ್ತಿತ್ವವನ್ನು ನಿರ್ಧರಿಸುವ ಅಂಶಗಳು ಯಾವುವು? ವಿದ್ಯಾರ್ಥಿ ದಶೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು, ಯಾವ ರೀತಿಯ ವಿಧಾನಗಳನ್ನು ಅನುಸರಿಸುವುದರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಅವರು ಚೆನ್ನಾಗಿ ರೂಪಿಸಿಕೊಳ್ಳಬಹುದು ಅನ್ನುವುದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ವ್ಯಕ್ತಿತ್ವ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಕರಿತೇವೆ. ಪರ್ಸೋನಾ ಅನ್ನುವಂತಹ ಪದವು ಲ್ಯಾಟಿನ್ ಮೂಲದಿಂದ ಬಂದದ್ದಾಗಿದ್ದು, ಪರ್ಸೋನಾ ಅಂದರೆ ಮುಖಾರವಿಂದ ಎಂದು ಅರ್ಥವಾಗ್ತದೆ. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ, ಮುಖ ನೋಡಿ ಅವರ ವ್ಯಕ್ತಿತ್ವವನ್ನು ಹೇಳಿಬಹುದು. ಮನುಷ್ಯನ ಫೇಸ್ ಈಸ್ ಎ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಮುಖವನ್ನು ನೋಡಿ ಇವರು ಎಂಥ ಸ್ವಭಾವದವರು, ಇವರು ಎಂತಹ ವ್ಯಕ್ತಿತ್ವವನ್ನು ಹೊಂದಿದವರು ಅನ್ನುವುದನ್ನು ಆ ಕ್ಷಣದಲ್ಲಿ ನಾವು ಕಂಡು ಹಿಡಿಯಬಹುದು ಅನ್ನುವಂಥದ್ದನ್ನು ನಾವು ಕೇಳ್ತಿರ್ತೇವೆ. ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ಅಳೆಯುವುದು ಒಂದು ಮುಖ್ಯವಾದಂತಹ ಸಾಧನವಾಗಿದೆ. ಹೀಗಾಗಿ ಪರ್ಸೋನಾ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂತಹ ಮುಖಾರವಿಂದ ಅನ್ನುವಂತಹ ಒಂದು ಅರ್ಥವನ್ನು ಹೊಂದಿದೆ. ವ್ಯಕ್ತಿಗಳಲ್ಲಿ ಜಾಣ್ಮೆ ಮತ್ತು ಚತುರತೆಯನ್ನು ಕಾಣ್ತೇವೆ. ಜಾಣ್ಮೆ ಮತ್ತು ಚತುರತೆ ಬೇರೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಕಾಡಿನಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಾಗ ಒಂದು ಹುಲಿಯ ಜೊತೆ ಹೋರಾಡ್ತಕ್ಕಂಥದ್ದು ಚತುರತೆ ಆದರೆ, ಹೋರಾಡುವುದನ್ನು ತಪ್ಪಿಸಿಕೊಂಡು ಬರೋದು ಜಾಣ್ಮೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ಸಲ ಇಬ್ಬರು ಸ್ನೇಹಿತರು ಅರಣ್ಯಕ್ಕೆ ಹೋಗಿದ್ದರು. ಒಂದು ಹುಲಿ ಅವರಿಗೆ ಎದುರಾಯಿತು. ಆಗ ಒಬ್ಬ ವಿದ್ಯಾರ್ಥಿ ತನ್ನ ಒಂದು ಶೂ ಲೇಸ್ಗಳನ್ನು ಕಟ್ಕೊಳ್ಳಿಕ್ಕೆ, ತಾನು ಓಡಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳತೊಡಗಿದ. ಇನ್ನೊಬ್ಬ ಹುಡುಗ ಚತುರ ಇದ್ದ. ಇವನು ಎಲ್ಲ ಶೂಸ್ ಲೇಸ್ ಕಟ್ಕೊಳ್ಳವ ಜಾಣ, ಇನ್ನೊಬ್ಬವ ಚತುರ ಯೋಚನೆ ಮಾಡ್ದ, ಇಂತಹ ದೊಡ್ಡ ಹುಲಿಯನ್ನು ಎದುರಿಸಿ ಹೋರಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೇನು ನಮ್ಮ ಕತೆ ಮುಗೀತು ಅಂತ. ಜಾಣನಾಗಿದ್ದವ ಆ ಲೇಸನ್ನು ಕಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ಈ ಚತುರನಾಗಿರ್ತಕ್ಕಂತಹ ಬಾಲಕ ಕೇಳಿದ, ನಿನಗೇನು ಹುಚ್ಚೆ, ಆ ಹುಲಿಯಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವ ಅಂತ ಪ್ರಶ್ನೆ ಕೇಳಿದ. ಆಗ ಜಾಣನಾದಂತಹ ಹುಡುಗ ಹೇಳೋದೇನಂತಂದರೆ, ನಾನು ನಿನಗಿಂತ ಫಾಸ್ಟಾಗಿ ಓಡಲಿಕ್ಕೆ ಸಾಧ್ಯ ಇದೆ, ಹೀಗಾಗಿ ನೀನೊಬ್ಬನೇ ಹುಲಿಗೆ ಸಿಕ್ಕರೆ ಸಾಕು, ಹುಲಿಗೆ ಆಹಾರ ಆದರೆ ಸಾಕು, ನಾನು ತಪ್ಪಿಸ್ಕೊಂಡು ಬಿಟ್ಟರೆ ಅದು ನಿನ್ನನ್ನು ತಿಂದು ನಿನ್ನನ್ನು ಮುಗಿಸ್ತದೆ, ನಾನು ತಪ್ಪಿಸ್ಕೊಳ್ಬೋದು ಅಂತ. ಹೀಗೆ ಜಾಣ್ಮೆ ಮತ್ತು ಚತುರತೆ ಭಿನ್ನವಾಗಿವೆ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಾಗ ವ್ಯಕ್ತಿಗಳು ಜಾಣ್ಮೆ ಮತ್ತು ಚತುರತನದಿಂದ ವರ್ತಿಸುವಂಥದ್ದನ್ನು ಕಾಣ್ತೇವೆ. ವ್ಯಕ್ತಿತ್ವವನ್ನು ರೂಪುಗೊಳ್ಳುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ವೈಯಕ್ತಿಕವಾಗಿ 3 ತ್ರಿದೋಷಗಳು ಅಂತ ನಾವು ಹೇಳ್ತೇವೆ. ನಿರುತ್ಸಾಹ, ಸಮಯಾಭಾವ ಮತ್ತು ಶಕ್ತಿಯ ಕೊರತೆ. ಯಾವ ಕಾರ್ಯದಲ್ಲಿ ಉತ್ಸಾಹ ತೋರದೇ ಇರತಕ್ಕಂಥವರು, ಏನು ಮಾಡಿದರೆ ಏನಾಗ್ತದೆ, ಓದಿದರೆ ಏನಾಗ್ತದೆ, ಬರೆದ್ರೆ ಏನು ಬದಲಾವಣೆ ಆಗ್ತದೆ, ನಾನೆಲ್ಲ ಇಷ್ಟು ಕಷ್ಟಪಟ್ಟು ಏನಾರು ಮಾಡಿದರೆ ಏನಾಗ್ತದೆ, ಏನು ಬದಲಾವಣೆ ಆಗೋದಿಲ್ಲ, ನಮ್ಮ ಹಣೆ ಬರಹ ಇದ್ದಂಗೆ ಆಗ್ತದೆ, ಯಾವುದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿರುತ್ಸಾಹ. ಮತ್ತು ಇವತ್ತು ನಾವು ಸಮಯದ ಅಭಾವ ಎಷ್ಟಿದೆ ಅಂತಂದರೆ, ಎಲ್ಲ ಕಡೆ ಸ್ಪರ್ಧೆ ಇದೆ, ಸಮಯದ ಅಭಾವ ಇದೆ, ಹಾಗೆಯೇ ಶಕ್ತಿಯ ಸಂಪನ್ಮೂಲಗಳ ಕೊರತೆಯೂ ಸಹ ಇದೆ. ವ್ಯಕ್ತಿತ್ವವನ್ನು ಪರಿಣಾಮಕಾರಿಯಾಗಿ ರೂಪಿಸುವಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ, ನಮ್ಮೆಲ್ಲರಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಂತಂದರೆ, ಭಾಳ ಮೂಲಭೂತವಾದಂಥ ಸಮಸ್ಯೆಗಳು ಅಂದರೆ ಸೋಮಾರಿತನ, ದೌರ್ಬಲ್ಯ, ಮತ್ತು ಇನ್ನೊಂದು ಚಲ್ತಾ ಹೈ ಅಂದರೆ ಹೋಗಲಿ ಬಿಡಿ ಸಾರ್ ಅಂತ, ಏನೇ ಆದರೂ ಹೋಗಲಿ ಬಿಡಿ ಅಂತ. ಸೋಮಾರಿತನ, ನಾವು ಎಷ್ಟು ಸೋಮಾರಿಗಳಾಗಿದ್ದೇವೆ ಅಂತಂದರೆ, ಪ್ರತಿಯೊಂದಕ್ಕೂ ನಾವು ಪರಾವಲಂಬಿಗಳಾಗಿದ್ದೇವೆ. ಇನ್ನೊಬ್ಬರು ನಮ್ಮ ಕೆಲಸ ಮಾಡಿಕೊಡ್ಬೇಕು, ಇನ್ನೊಬ್ಬರೇ ಮಾಡಬೇಕು ಅನ್ನುವಂತಹ ಒಂದು ಸೋಮಾರಿತನ ನಮ್ಮಲ್ಲಿ ಮನೆ ಮಾಡಿದೆ. ಹಾಗೆಯೇ ನಮ್ಮ ದೌರ್ಬಲ್ಯಗಳು,
ನಮ್ಮ ಶಕ್ತಿಯ ಅರಿವು ನಮಗಿದ್ದರೂ ಸಹ ಅದನ್ನು ಸರಿಯಾಗಿ ಬಳಸಿಕೊಳ್ಳುವಂತಹ ಒಂದು ಮಾನಸಿಕ ಒಂದು ದೌರ್ಬಲ್ಯ ನಮ್ಮ ಹತ್ರ ಇದೆ. ನಮ್ಮ ಹತ್ರ ಏನೆಲ್ಲ ಮಾಡಬಹುದಾದಂಥ ಸಾಧ್ಯತೆಗಳು ಇದ್ದರೂ ಸಹ ಅದು ನನ್ನ ಕೈಲಿ ಆಗೋದಿಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಭಾಳ ಸಾಂಕೇತಿಕವಾಗಿ ಹೇಳ್ತಿರ್ತೇವೆ, ಭಾಳ ಕ್ಲಾಸ್ಗಳಲ್ಲೆಲ್ಲ ಹೇಳ್ತಿರ್ತೇವೆ, ವಿದ್ಯಾರ್ಥಿಗಳೆಲ್ಲ ಭಾಳ ಅವರು ಚೆನ್ನಾಗಿ ಅಧ್ಯಯನ ಮಾಡಬೇಕು, AS KS ಮಾಡಬೇಕು, ಅವರೆಲ್ಲ ಓದಬೇಕು, ಬರೀಬೇಕು, ಮುಂದೆ ಬರಬೇಕು ಅಂತ. ಅಯ್ಯೋ ಬಿಡಿ ಸರ್, ನಮಗೇನಾಗುತ್ತೆ, ಅದು ದೊಡ್ಡದವರಿಗೆ ಅಥವಾ ಅನುಕೂಲ ಇದ್ದವರಿಗೆ ಅಥವಾ ಶಿಫಾರಸು ಇದ್ದವರಿಗೆ ಕೆಲಸಗಳಾಗ್ತವೆ, ನಮ್ಮನ್ನ ಯಾರು ಕೇಳ್ತಾರೆ. ಈ ಥರದ ಒಂದು ನಮ್ಮ ಆತ್ಮವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು, ನಮ್ಮ ಮೇಲೆ ನಮಗೆ ಒಂದು ನಂಬಿಕೆ ಇಲ್ಲಂತಹ ಒಂದು ಸ್ಥಿತಿ, ದೌರ್ಬಲ್ಯವನ್ನು ನಾವು ಕಾಣ್ತೇವೆ. ಮತ್ತೊಂದು ಸಂದರ್ಭದಲ್ಲಿ ಏನೇ ಆದರೂ ಸಹಿತ ಎಲ್ಲ ಚಲ್ತಾ ಹೈ, ನಡೀತದ, ಇವತ್ತು ಕ್ಲಾಸಿಗೆ ಹೋಗಲಿಲ್ಲ ಅಂದರೆ ನಡೀತದ, ಅಥವಾ ಯಾವುದೋ ಅಸೈನ್ಮೆಂಟ್ ಕೊಟ್ಟರೆ ಅದು ಮಾಡಲಿಲ್ಲ ಅಂದರೆ ನಡೀತದ, ಹೋಗಲಿ ಬಿಡಿ ಸಾರು ಅನ್ನೋಂಥ ಮನೋಭಾವವನ್ನು ನಾವು ಇವತ್ತು ಕಾಣ್ತೇವೆ. ಇವೆಲ್ಲವೂ ಸಹ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ, ರೂಪಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದನ್ನು ನೋಡ್ಬೋದು. ನಮಗೆ ವ್ಯವಸ್ಥೆಯಲ್ಲಿ ಮತ್ತು ಅವಕಾಶದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಮತ್ತು ನಮಗೆ ಹಲವಾರು ಅವಕಾಶಗಳಿವೆ. ಅವಕಾಶಗಳು ಸಮಸಮವಾಗಿವೆ. ಹೂವು ಮುಳ್ಳು ಇದ್ದ ಹಾಗೆ, ಹೂವು ಇದ್ದಲ್ಲಿ ಮುಳ್ಳು ಇದೆ, ಮುಳ್ಳು ಇದ್ದಲ್ಲಿ ಹೂವು ಇದೆ. ಮುಳ್ಳಿದೆಯಲ್ಲಪ್ಪ, ನಾನು ಏನು ಮಾಡಲಿ, ಮುಳ್ಳು ಚುಚ್ಚುತ್ತದೆ ನನಗೆ ಅಂತಂದರೆ ಹೂವು ಸಿಗೋಲ್ಲ ನನಗೆ. ಹೂವು ಬೇಕು ಅಂದರೆ ಮುಳ್ಳು ಬೇಕು, ಹೂವು ಬೇಕು. ಹೀಗಾಗಿ ದುಡಿಯದೆ ಸಂತೋಷ ಪಡುವಂಥದ್ದು ಸಾಧ್ಯ ಇಲ್ಲ. ಕಷ್ಟಪಡದೆ ನಾವು ಸಂತೋಷ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಮುಳ್ಳು ಬೇಡ, ಬರೀ ಹೂವು ಬೇಕು ಅನ್ನುವಂತಹ ಧೋರಣೆ ನಮ್ಮಲ್ಲಿದೆ. ಹೀಗಾಗಿ ಹೂವು ಬೇಕು, ಮುಳ್ಳು ಬೇಕು, ಕಷ್ಟನೂ ಪಡಬೇಕು, ಸಂತೋಷನೂ ನಾವು ಪಡಿಬೇಕು ಅನ್ನುವಂತಹ ಧೋರಣೆ ನಮ್ಮಲ್ಲಿದ್ದಾಗ ಮಾತ್ರ ನಮ್ಮ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬಹುಮುಖ್ಯ ಪಾತ್ರ ವಹಿಸುವಂತಹದ್ದು ಏನಂತಂದರೆ ನಮ್ಮ ವ್ಯಕ್ತಿತ್ವ, ನಮ್ಮ ಚಾರಿತ್ರ್ಯ ಮತ್ತು ನಮ್ಮ ಕೀರ್ತಿ. ಚಾರಿತ್ರ್ಯ ಹೇಗೆ ಅಂದರೆ, ಚಾರಿತ್ರ್ಯ ಒಂದು ದೇವಾಲಯ ಇದ್ದ ಹಾಗೆ, ಕೀರ್ತಿ ಅದರ ನೆರಳಿದ್ದ ಹಾಗೆ. ನೆರಳು ಶಾಶ್ವತವಲ್ಲದಿದ್ದರೂ ಸಹ ಅದು ಚಾರಿತ್ರ್ಯವನ್ನು ಹಿಂಬಾಲಿಸ್ತದೆ. ಹೀಗಾಗಿ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ರೂಪುಗೊಳ್ಳಬೇಕಾದ್ರೆ ನೈತಿಕವಾಗಿ, ನಾವು ಸಾಮಾಜಿಕವಾಗಿ ಉತ್ತಮವಾದಂತಹ ಒಂದು ಅಂಶಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ನಾವು ಉತ್ತಮವಾದಂತಹ ಚಾರಿತ್ರ್ಯವನ್ನು ಮತ್ತು ಜೊತೆಗೆ ಕೀರ್ತಿಯನ್ನು ಪಡೀಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಸಂತೋಷಕ್ಕಾಗಿ ಜೀವಿಸಬಾರದು, ನಾವು ಸಂತೋಷದಿಂದ ಜೀವಿಸಬೇಕು ಅಂತ. ಸಂತೋಷ ಸಿಗ್ತದೆ ಅಂತೇಳಿ ಜೀವನವಿಡೀ ಕಷ್ಟಪಡುವಂತಹದ್ದು ಆಗಬಾರ್ದು. ಹೀಗಾಗಿ ಯಾವುದಾದ್ರೂ ನಮ್ಮ ಕರ್ತವ್ಯವನ್ನು ನಾವು ಕರ್ತವ್ಯ ಅಂತ ಭಾವಿಸದೆ ಅದನ್ನು ಸಂತೋಷ ಅಂತ ಭಾವಿಸಬೇಕು. ಅದನ್ನು ಕರ್ತವ್ಯದಲ್ಲೇ ಸಂತೋಷವನ್ನು ಕಾಣಬೇಕು. ಅದನ್ನು ಜಾಬ್ ಅಂತ ತಿಳ್ಕೊಬಾರ್ದು ಅಂತ, ಅದನ್ನು ಜಾಯ್ ಅಂತ ತಿಳ್ಕೊಬೇಕು. ಆ ರೀತಿ ಮಾಡಿದಾಗ ಮಾತ್ರ ಸಹ ನಾವು ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ವ್ಯಕ್ತಿತ್ವ ಎಂದರೇನು ಅಂತ, ವ್ಯಕ್ತಿತ್ವ ಅನ್ನೋದನ್ನು ವ್ಯಕ್ತಿಯ ತತ್ವ ಅಂತ ನಾವು ಹೇಳ್ತೇವೆ. ವ್ಯಕ್ತಿ ಅಂತಹ ಒಂದು ಪದ್ಧತಿ ಮತ್ತು ತತ್ವಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಆತನ ಒಂದು ಆಚಾರ ವಿಚಾರಗಳು, ನಡೆ ನುಡಿ, ಇವೆಲ್ಲವನ್ನು, ವ್ಯಕ್ತಿಯ ತತ್ವಗಳನ್ನು ನಾವು ವ್ಯಕ್ತಿತ್ವ ಅಂತ ಕರಿತೇವೆ. ಏನ್ರಿ ಹೆಂಗ್ರಿ ಆ ಮನುಷ್ಯ ಹೆಂಗ್ರಿ ಅಂತ ಕೇಳ್ತಾರೆ. ಏನ್ರಿ ಅವ್ರು ಹೇಗೆ, ಯಾರಾದರೂ ಒಬ್ಬ ಪ್ರಿನ್ಸಿಪಾಲ್ರು ಅಥವಾ ಒಬ್ಬ ಆಫೀಸರು ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಸಹೋದ್ಯೋಗಿಗಳು ಒಬ್ಬರೊಬ್ಬರು ಮಾತಾಡ್ಕೊಳ್ತಾರೆ. ಹೆಂಗ್ರಿ ಹೊಸದಾಗಿ ಬಂದಾರಲ್ಲ ಆಫೀಸರು ಅಥವಾ ಪ್ರಿನ್ಸಿಪಾಲ್ರು ಅಥವಾ ಇನ್ಯಾರೋ, ಅವ್ರು ಹೇಗೆ ಅಂದರೆ ಅವರ ಆಚಾರ ವಿಚಾರ ನಡೆ ನುಡಿ ಹೇಗೆ, ಅವರು ಎಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅನ್ನುವಂಥದ್ದು. ವ್ಯಕ್ತಿತ್ವವನ್ನು ನಿರ್ಧರಿಸುವಂತಹ ಅಂಶಗಳು ಪ್ರಧಾನವಾಗಿ ದೈಹಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ, ನೈತಿಕವಾಗಿ ಅವರಿಗೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿಬಹುದು ಅಂತ. ದೈಹಿಕವಾಗಿ ಅವರು ಬಹಳ ಸುಂದರವಾಗಿ ನೋಡಲಿಕ್ಕೆ, ತೆಳ್ಳಗೆ ಬೆಳ್ಳಿಗೆ ಎತ್ತರಕ್ಕೆ ಒಳ್ಳೆಯ ಅಂಗಸೌಷ್ಠವವನ್ನು ಹೊಂದಿರತಕ್ಕಂಥವರು ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆಯೇ ಬೌದ್ಧಿಕವಾಗಿ ಉತ್ತಮವಾದಂತಹ ಬುದ್ಧಿವಂತರು, ಜಾಣರು, ಚತುರರು, ಎಲ್ಲ ವಿದ್ಯೆಗಳನ್ನು ಬಲ್ಲವರು ಆಗಿದ್ದರೆ ಉತ್ತಮ ವ್ಯಕ್ತಿ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಮಾನಸಿಕವಾಗಿ ಎಲ್ಲ ಸಮತೋಲನದಿಂದ ಎಲ್ಲರನ್ನು ಕೂಡಿಸಿಕೊಂಡು, ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಸಾಮೂಹಿಕವಾದಂತಹ ನಾಯಕತ್ವದ ಗುಣಗಳು ಇರುವಂಥದ್ದು. ಇವೆಲ್ಲವನ್ನು ಒಟ್ಟಿಗೆ ಒಬ್ಬ ವ್ಯಕ್ತಿಯಲ್ಲಿ ಯಾರಲ್ಲಿ ಮೇಳವಿಸಿರುತ್ತೆಯೋ ಅವರನ್ನು ಉತ್ತಮವಾದಂತಹ ವ್ಯಕ್ತಿ ಅಂತ ಸಮಾಜದಲ್ಲಿ ಅವರಿಗೆ ಗೌರವ, ಪ್ರತಿಷ್ಠೆ, ಮಾನ್ಯತೆಗಳು ಸಿಗ್ತವೆ. ಅವರನ್ನು ಎಲ್ಲರೂ ಗೌರವಿಸ್ತಾರೆ. ದೈಹಿಕವಾಗಿ ಬಹಳ ಚೆನ್ನಾಗಿದ್ದು ಬೌದ್ಧಿಕವಾಗಿ ಬಹಳ ವಿಕಾರವಾದಂತಹ ಬುದ್ಧಿ ಅಥವಾ ಬಹಳ ವಿಕಾರವಾದಂತಹ ದೃಷ್ಟಿಕೋನ, ಪರರಿಗೆ ಕೇಡನ್ನು ಬಯಸುವಂಥದ್ದಿದ್ದರೆ ಯಾರೂ ಅವರನ್ನು ಮನ್ನಿಸುವುದಿಲ್ಲ, ಅವರನ್ನು ಯಾರೂ ಗೌರವಿಸುವುದಿಲ್ಲ. ಹಾಗೆಯೇ ದೈಹಿಕವಾಗಿ ಬೌದ್ಧಿಕವಾಗಿ ಉತ್ತಮವಾದಂತಹ ಲಕ್ಷಣಗಳನ್ನು, ಗುಣಗಳನ್ನು ಹೊಂದಿದ್ದು ಮಾನಸಿಕವಾಗಿ ಒಂದು ಕೆಟ್ಟದಾದಂತಹ ವಿಚಾರಗಳನ್ನು ಹೊಂದಿದ್ದರೆ ಅವರನ್ನು ಸಹ ನಾವು ಮನ್ನಿಸುವುದಿಲ್ಲ, ಸಮಾಜ ಗೌರವಿಸುವುದಿಲ್ಲ.
ಅದೇ ರೀತಿ ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಚೆನ್ನಾಗಿದ್ದರೂ ನೈತಿಕತೆ ಇರಲಿಲ್ಲ, ನೈತಿಕ ಮಟ್ಟ ಅವ್ರದ್ದು ಚೆನ್ನಾಗಿರಲಿಲ್ಲ ಅಂತಂದರೆ ಅದು ಅವರನ್ನೂ ಸಹ ಗೌರವಿಸುವಂಥದ್ದನ್ನು ನಮ್ಮ ಸಮಾಜದಲ್ಲಿ ನಾವು ಕಾಣುವುದಿಲ್ಲ. ಹೀಗಾಗಿ ಇವೆಲ್ಲವೂ ಸಹ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಎಷ್ಟೇ ಬೌದ್ಧಿಕವಾಗಿ ಜಾಣನಾಗಿದ್ದರೂ, ಬುದ್ಧಿವಂತನಾಗಿದ್ದರೂ ಸಹ ಅವನು ಒಂದಿಷ್ಟು ದೈಹಿಕವಾಗಿ ಯಾವುದೇ ನ್ಯೂನ್ಯತೆಗಳನ್ನು ಹೊಂದಿದ್ದರೂ ಸಹ ಅದನ್ನು ಪರಿಗಣಿಸದೆ ಅವರಿಗೆ ಮಾನ್ಯತೆಯನ್ನು ಕೊಡಬಹುದು. ಹಾಗೆಯೇ ಅವರ ಬೌದ್ಧಿಕ ಮತ್ತು ಮಾನಸಿಕ ಮತ್ತು ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸರ್ವರಿಗೂ ಬೇಕಾಗುವಂತಹ, ಸರ್ವರನ್ನು ಗೌರವಿಸುವಂತಹ, ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿಯಾಗಿ ರೂಪುಗೊಳ್ಳುವಂತಹ ಒಂದು ಅಂಶವನ್ನು ನಾವು ಕಾಣ್ತೇವೆ. ವ್ಯಕ್ತಿತ್ವವನ್ನು ರೂಪಿಸೋದಕ್ಕಾಗಿ ಯಾವುದೇ ಸಿದ್ಧ ಸೂತ್ರಗಳಿಲ್ಲ. ಇಂಥದ್ದು ಯಾವುದೋ ಒಂದು ಇಂತಹ ಸೂತ್ರ ಅಥವಾ ಒಂದು ಇಂತಹ ನಾವು ಪಾಯಿಂಟ್ಸನ್ನು ಕೊಟ್ಟು ಹೀಗೆ ಮಾಡಿದರೆ ನಾವು ಬಹಳ ದೊಡ್ಡ ವಿದ್ವಾಂಸರ, ದೊಡ್ಡ ನೊಬೆಲ್ ಲಾರಿಯಟ್ಸ್ ಅವರ ಒಂದು ಜೀವನ ವಿಧಾನಗಳನ್ನು ಅರಿತು ಅವ್ರು ಹಿಂಗೆ ಮಾಡಿದರು, ನಾವು ಹಾಗೆ ಮಾಡಿದರೆ ನಾವು ಹಾಗೆ ಆಗ್ತೀವೇನೋ ಅನ್ನುವಂಥದ್ದು ಸುಳ್ಳು. ಆಗಿನ ಸನ್ನಿವೇಶ, ಆಗಿನ ಪರಿಸರ, ಆಗಿನ ವಾತಾವರಣ ಅವರನ್ನು ಹಾಗೆ ರೂಪಿಸಿತು. ನಾನು ಯಾವುದೋ ಒಬ್ಬ ಯಶಸ್ವಿ ಪತ್ರಕರ್ತರನ್ನು ನಾನು ದೃಷ್ಟಿಯಲ್ಲಿಟ್ಕೊಂಡ್ರು. ಅವರು ಇಂತಹ ಸ್ಕೂಲ್ನಲ್ಲಿ ಓದಿದರು, ಇಂತಹ ವಿಷಯವನ್ನು ಆಯ್ದುಕೊಂಡಿದ್ದರು, ಅವರು ಪ್ರಾರಂಭದಲ್ಲಿ ಹೀಗೆ ಮಾಡಿದರು, ಅವ್ರು ಹೀಗೆ ಮಾಡ್ತಿದ್ರು, ನಾನು ಹಾಗೆ ಮಾಡಿದರೆ ನಾನು ಹಾಗೆ ಆಗ್ತೇನೆ, ಅವರಂಗೆ ಆಗ್ತೇನೆ ಅಂತಕ್ಕಂಥದ್ದು ಅದು ಸುಳ್ಳು. ಪ್ರತಿಯೊಂದು ಸಮಯ, ಸಂದರ್ಭ, ಕಾಲಕ್ಕೆ ಅನುಗುಣವಾಗುವಂತೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ಬಹುಮುಖ್ಯವಾದಂತಹ ಪಾತ್ರಗಳನ್ನು ವಹಿಸುತ್ತವೆ. ವ್ಯಕ್ತಿತ್ವ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಅಂಶಗಳು ಆನುವಂಶಿಕತೆ, ಪರಿಸರ, ಸಂದರ್ಭ ಅಥವಾ ಘಟನೆಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ಆನುವಂಶಿಕತೆ ವೈಜ್ಞಾನಿಕವಾಗಿ ವ್ಯಕ್ತಿಯ ವ್ಯಕ್ತಿತ್ವ ರೂಪಿಸುವಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸುತ್ತದೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಆನುವಂಶೀಯ ಒಂದು ಗುಣಗಳು, ಜೀನ್ಸ್ ಅಥವಾ ಕ್ರೋಮೋಸೋಮ್ಗಳು, ಇವೆಲ್ಲ ವೈಜ್ಞಾನಿಕವಾಗಿ ಏನೆಲ್ಲ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ ನಾವು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಾಗ ಅಥವಾ ಅವರಿಗೆ ನಾವು ಗೌರವಿಸುವ, ಮನ್ನಿಸುವ, ಪ್ರತಿಷ್ಠೆ ಅಥವಾ ಕೊಡುವಂಥ ವಿಚಾರದಲ್ಲಿ ನಾವು ಇವರು ಇಂಥವ್ರ ಮಕ್ಕಳು, ಇವರು ಇಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಮಗ ಅನ್ನುವಂಥದ್ದನ್ನು ಗುರುತಿಸ್ತೇವೆ. ಒಂದೊಂದು ಸಲ ಬಹಳ ಪ್ರಸಿದ್ಧ ತಂದೆ ತಾಯಿಗಳ, ಪೋಷಕರ ಬಹಳ ದೊಡ್ಡ ಪ್ರಸಿದ್ಧತೆ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಗೆ ಅದು ಮಸಕಾಗಬಹುದು, ಅದು ಅಡ್ಡಿ ಆಗಬಹುದು ಅನ್ನುವಂಥದ್ದು ಕಾಣ್ತೇವೆ. ಬಹಳ ದೊಡ್ಡ ವ್ಯಕ್ತಿಗಳು, ಅವರು ತಂದೆ ಪ್ರಧಾನಿ ಇದ್ದರು ಅಥವಾ ಅವ್ರ ಮುತ್ತಾತ ರಾಷ್ಟ್ರಪತಿ ಇದ್ದರು ಅಥವಾ ಇಂಥವರೆಲ್ಲ ವ್ಯಕ್ತಿತ್ವ ಅವರ ಮಕ್ಕಳ, ಮೊಮ್ಮಕ್ಕಳ ಅದನ್ನು ನೋಡುವಾಗ ಇಡೀ ಸಮಾಜದ ಅವರನ್ನು ಹೇಗೆ ನೋಡ್ತದೆ ಅಂತಂದರೆ ಬಹುದೊಡ್ಡ ಜವಾಬ್ದಾರಿಯನ್ನು ಇವರು ನಿರ್ವಹಿಸಬಲ್ಲರು ಅನ್ನುವಂತಹ ಒಂದು ದೃಷ್ಟಿಯಿಂದ ನೋಡುವಾಗ ಅವರು ಬೆಳೆದು ಬಂದ ಪರಿಸರ ಇವೆಲ್ಲವೂ ಸಹ ಪೂರಕವಾಗಿದ್ದರೆ ಮಾತ್ರ ಅವರು ಉತ್ತಮ ವ್ಯಕ್ತಿಯಾಗಿ ಒಬ್ಬ ನಾಯಕನಾಗಿ ರೂಪುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಮ್ಮೆ ಅದು ವಿರುದ್ಧವಾಗಿ ಸಹ ವರ್ತಿಸುವಂಥದ್ದು ಇರ್ತದೆ. ಮತ್ತು ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು ಪರಿಸರ. ಸುತ್ತಲೂ ಇರತಕ್ಕಂತಹ ಸ್ನೇಹಿತರು ಅಥವಾ ಭೌಗೋಳಿಕವಾದಂತಹ ವಾತಾವರಣ, ಪರಿಸರ ಇವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಒಳ್ಳೆಯ ಉತ್ತಮ ಸ್ನೇಹಿತರು ಸಿಕ್ಕರೆ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಲು ಸಾಧ್ಯ ಇರ್ತದೆ. ಹಾಗೆಯೇ ಸಹವಾಸ ದೋಷ ಅಂತಾರಲ್ಲ, ಕೆಟ್ಟ ಹವ್ಯಾಸಗಳನ್ನು, ಚಟಗಳ ಹೊಂದಿರತಕ್ಕಂತಹ ಸ್ನೇಹಿತರು ಸಿಕ್ಕರೆ ಕೆಟ್ಟವಾದಾಗಿ ವ್ಯಕ್ತಿತ್ವ ರೂಪುಗೊಳ್ಳುವಂಥ ಸಾಧ್ಯತೆ ಇರ್ತದೆ. ಮತ್ತು ಸಂದರ್ಭ ಅಥವಾ ಘಟನೆಗಳು, ಒಂದು ಕುಟುಂಬದಲ್ಲಿ ಸಾವು ಸಂಭವಿಸಿದರೆ ಅಥವಾ ಇನ್ನಿತರೋ ಯಾವುದೋ ಕಾರಣಗಳಿಗಾಗಿ ಬಹಳ ಕಡಿಮೆ ವಯಸ್ಸಿನಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಹೇರಲ್ಪಟ್ಟಾಗ ಅಥವಾ ಇನ್ನೊಂದು ಯಾವುದೋ ಒಂದು ಘಟನೆಯನ್ನು ನೋಡಿದಾಗ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಬಹಳ ಪುರಾತನವಾದಂತಹ ಉದಾಹರಣೆಯನ್ನು ನಾವು ಕೊಡೋದಾದರೆ, ಗೌತಮ ಬುದ್ಧ 4 ಸನ್ನಿವೇಶಗಳನ್ನು ನೋಡಿದ. ಸಿದ್ಧಾರ್ಥ ಗೌತಮನಾದ ಅನ್ನುವಂತಹದ್ದನ್ನು ಹೇಳುವಾಗ 4 ಸನ್ನಿವೇಶಗಳನ್ನು ನೋಡಿ ಆ ಘಟನೆಗಳಿಂದ ಅವುಗಳಿಂದ ವಿಚಲಿತನಾಗಿ ಆತ ತನ್ನ ಒಂದು ನಿರ್ಧಾರಗಳನ್ನು ಬದಲಿಸಿದ. ರಾಜನಾಗಿ ಮೆರೆಯಬೇಕಾದಂತಹ ಒಬ್ಬ ರಾಜಕುಮಾರ ಒಬ್ಬ ಸನ್ಯಾಸಿಯಾಗಿ, ಒಬ್ಬ ಸಂತನಾಗಿ, ಒಬ್ಬ ಜ್ಞಾನಿಯಾಗಿ ಆತ ಆ ಘಟನೆಯಿಂದ ನೊಂದು ರಾಜ್ಯವನ್ನು, ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಒಬ್ಬ ದೊಡ್ಡ ಸಂತನಾದ ಅನ್ನುವಂಥದ್ದನ್ನು ನೋಡ್ತೇವೆ. ಹೀಗೆ ಆನುವಂಶಿಕತೆ, ಪರಿಸರ, ಸಂದರ್ಭ ಅಥವಾ ಘಟನೆಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ವ್ಯಕ್ತಿತ್ವವನ್ನು ರೂಪಿಸಲು ಯಾವುದೇ ಸ್ವಯಂ ಸಿದ್ಧವಾದಂತಹ ರೆಡಿಮೇಡ್ ಆಗಿರತಕ್ಕಂತಹ ಸೂತ್ರಗಳು ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಭಿನ್ನವಾದಂತಹದ್ದು ಆಗ್ತವೆ ಅಂದಿದ್ದರೂ ಸಹ ಕೆಲವೊಂದು ಸಲ ಸಾಮಾನ್ಯವಾಗಿ ಅಂತಹ ಸಮಾಜದಲ್ಲಿ ವಿಘಟನೆಯನ್ನು ಅಥವಾ ಸಮಾಜದಲ್ಲಿ
ಏನೋ ಕಲ್ಲೋಲವನ್ನು ಉಂಟು ಮಾಡ್ತಕ್ಕಂತಹ ವ್ಯಕ್ತಿಗಳು ರೂಪುಗೊಳ್ಳುವಂತಹ ಈ ಸಂದರ್ಭದಲ್ಲಿ ಇವತ್ತಿನಲ್ಲಿ ನಾರ್ಮಲ್ ಆಗಿ ಯಾರಿಗೂ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೇ ಇರತಕ್ಕಂತಹ ತನ್ನ ಪಾಡಿಗೆ ತಾನು ಬದುಕುವ ಕಲೆಯನ್ನು ರೂಪಿಸಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಸೂತ್ರಗಳನ್ನು ನಾವು ಕೊಡುವುದು ಅನಿವಾರ್ಯ ಆಗಿರ್ತದೆ. ವಿದ್ಯಾರ್ಥಿಗಳು ಮೊದಲು ತಮ್ಮನ್ನು ತಾವು ಅರಿತುಕೊಳ್ಳಬೇಕು ಅಂತ ದಾಸರು ಹೇಳ್ತಾರೆ, ತನ್ನ ತಿಳಿದ ಮೇಲೆ ಇನ್ನೇನು ಅಂತ. ಅಂದರೆ ತನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ, ತನ್ನ ಒಂದು ಕಾರ್ಯದ ಬಗ್ಗೆ ಸ್ವಯಂ ಅರಿವಿರಬೇಕು. ನಾನು ಏನು ಮಾಡಬಲ್ಲೆ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನನ್ನು ಮಾಡಬಹುದು, ಏನು ಮಾಡಬಾರ್ದು ಅನ್ನುವಂತಹದ್ದು ಸ್ವಯಂ ಅರಿವು ಇರಬೇಕು. ಮತ್ತು ನಾವು ಯಾರಿಗೆ ಎಷ್ಟು ಹೇಳಿದರೂ ಸಹ ಅದು ಅವರ ಮನಸ್ಸಿನಿಂದ ಬರಬೇಕು. ಯಾವುದೋ ಒಂದು ಕೆಲಸವನ್ನು ಮಾಡಿರಿ ಅಂತ ಹೇಳಿದಾಗ ಅದು ಒತ್ತಾಯಕ್ಕೆ ಮಾಡುವಂಥದ್ದಲ್ಲ. ಸ್ವಯಂ ಸ್ಫೂರ್ತಿಯಾಗಿ ಸ್ವತಃ ನಾನು ಮಾಡಬೇಕು, ಇದು ನನ್ನ ಕರ್ತವ್ಯ, ಇದು ನಾನು ಮಾಡಬೇಕು ಅನ್ನುವಂಥದ್ದು ಮನಸ್ಸಿನಲ್ಲೇ ಬರಬೇಕು. ಅವರು ಸ್ವಯಂ ಮಾರ್ಗದರ್ಶಕರಾಗಬೇಕು ಅಂತ. ಅದಕ್ಕೆ ಹೇಳ್ತಾರೆ ಅರಿವೇ ಗುರು ಅಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಸ್ವಯಂ ಮಾರ್ಗದರ್ಶಕರಾಗಬೇಕು ಮತ್ತು ತಮ್ಮ ವ್ಯವಹಾರಗಳನ್ನು ಸ್ವಯಂವಾಗಿ ನಿರ್ವಹಣೆ ಮಾಡುವಂತಹ ಒಂದು ದೃಷ್ಟಿಕೋನ, ಬುದ್ಧಿ ಅವರಲ್ಲಿ ಇರಬೇಕು. ತಮ್ಮ ಎಲ್ಲ ವ್ಯವಹಾರಗಳನ್ನು ಭಾಳ ಅಚ್ಚುಕಟ್ಟಾಗಿ ಸ್ವಯಂ ನಿರ್ವಹಣೆ ಮಾಡುವಂತಹದ್ದನ್ನು ಅವರು ಕಲಿಬೇಕು. ಮತ್ತು ಬಹಳ ವಿಶೇಷವಾಗಿ ಆಂತರಿಕ ವಿಕಾಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮ ವಿಕಾಸ, ಆಂತರಿಕ ವಿಕಾಸ, ನನ್ನ ಮನಸ್ಸಿನ ಒಳಗೆ ಯಾವುದೇ ಕೆಟ್ಟದಾಗಿರ್ತಕ್ಕಂತಹ ವಿಚಾರಗಳು ಸುಳಿಯದಂತೆ ನಾವು ಅದಕ್ಕೆ ತರಬೇತಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಯಾವಾಗಲೂ ನಮ್ಮ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಹೇಗೆ ಅಂತಂದರೆ, ಬೇರೆಯವರಿಗೆ ಕೆಟ್ಟದಾದರೆ ನಮಗೆ ಸಂತೋಷ. ಇವತ್ತಿನ ಸುದ್ದಿ ಮಾಧ್ಯಮಗಳಾಗಿರ್ಬೋದು ಅಥವಾ ಯಾವುದೇ ವಾಹಿನಿಗಳಲ್ಲಾಗಿರ್ಬೋದು, ಇವತ್ತು ಹೇಗಿದೆ ಅಂತಂದರೆ ಸಕಾರಾತ್ಮಕವಾದಂತಹ ಯೋಚನೆಗಳಿಗಿಂತ ನಕಾರಾತ್ಮಕ ಯೋಚನೆಗಳಿಗೆ ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡ್ತಕ್ಕಂಥದ್ದು, ಅದನ್ನು ಹೆಚ್ಚು ಪ್ರಚಾರ ಮಾಡ್ತಕ್ಕಂಥ ಸಂಗತಿಗಳನ್ನು ನಾವು ಕೊಡ್ತೇವೆ. ಇದು ಅತ್ಯಂತ ನೋವಿನ ಸಂಗತಿ. ಆದರೆ ಆಂತರಿಕವಾಗಿ ವಿದ್ಯಾರ್ಥಿಗಳು ಇದೆಲ್ಲವನ್ನು ನೋಡಿದಾಗ ಎಲ್ರಿಗೂ ಏನನ್ನಿಸ್ತದೆ ಅಂತಂದ್ರೆ ಭಾಳ ಬೇಗ ಪ್ರಚಾರಕ್ಕೆ ಬರಬೇಕು, ಬೇಗ ದುಡ್ಡು ಗಳಿಸಬೇಕು, ಬೇಗ ದೊಡ್ಡವರಾಗಬೇಕು ಅನ್ನುವಂಥದ್ದು ಇದು ಬಹಳ ಅಪಾಯಕಾರಿಯಾದಂತಹ ಒಂದು ಸನ್ನಿವೇಶ. ಆಂತರಿಕ ವಿಕಾಸ, ನಾನೂ ಚೆನ್ನಾಗಿರಬೇಕು, ಇತರರು ಚೆನ್ನಾಗಿರಬೇಕು, ನಾನು ಬೆಳಿಬೇಕು, ಇತರರು ಬೆಳಿಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ಮನೋಭಾವದಿಂದ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕೇ ವಿನಃ ಇನ್ನೊಬ್ಬರನ್ನು ತುಳಿದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಾನು ಮೇಲೆ ಬರ್ತೇನೆ ಅಂತಕ್ಕಂಥದ್ದು ಬಹಳ ಒಂದು ಅಸಂಗತವಾದಂತಹ ಒಂದು ಸಂಗತಿ. ಹೀಗಾಗಿ ಆಂತರಿಕ ವಿಕಾಸ ಆಗಬೇಕು. ಎಲ್ಲರಲ್ಲಿ ಒಳ್ಳೆಯದನ್ನು, ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂತಹ ಬುದ್ಧಿ ದೃಷ್ಟಿಕೋನ ನಮ್ಮಲ್ಲಿ ಇರಬೇಕು. ಆಂತರಿಕವಾಗಿ ವಿಕಾಸ ಆಗಬೇಕು, ಅಂತರ್ಜ್ಞಾನ ಬೆಳಿಬೇಕು ಅಂತ. ಹಾಗೆಯೇ ಉತ್ತಮವಾದಂತಹ ಸಂವಹನ ಕೌಶಲ್ಯಗಳಿರಬೇಕು ಅಂತ. ಇದರ ಬಗ್ಗೆ ಪ್ರತ್ಯೇಕವಾಗಿ ಮತ್ತೆ ನಾವು ಚರ್ಚೆ ಮಾಡೋಣ. ಸಂವಹನ ಕೌಶಲ್ಯ ಹೇಗಿರಬೇಕು ಅಂತಂದರೆ, ಯಾರೊಡನೆ ಹೇಗೆ ಮಾತಾಡಬೇಕು, ತಂದೆ ತಾಯಿಗಳೊಡನೆ ಹೇಗೆ ವ್ಯವಹರಿಸಬೇಕು, ಗುರುಗಳೊಂದಿಗೆ ಹಿರಿಯರೊಡನೆ ಹೇಗೆ ವ್ಯವಹರಿಸಬೇಕು, ಗುರುಗಳೊಂದಿಗೆ ಹೇಗೆ ವ್ಯವಹರಿಸಬೇಕು, ಸಹಪಾಠಿಗಳೊಂದಿಗೆ ಹೇಗೆ ನಾವು ವರ್ತಿಸಬೇಕು, ಯಾರನ್ನು ಯಾವ ರೀತಿ ಸಂಬೋಧಿಸಬೇಕು, ಹೇಗೆ ಕರಿಬೇಕು, ಹೇಗೆ ಮಾತಾಡಬೇಕು ಅನ್ನುವಂತಹ ಪ್ರಾಥಮಿಕ ಜ್ಞಾನ ವಿದ್ಯಾರ್ಥಿಗಳಲ್ಲಿ ಇರಬೇಕು. ಯಾರ ಜೊತೆ ಹೇಗೆ ವ್ಯವಹರಿಸಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸಂವಹನ ಕೌಶಲ್ಯ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಹಾಗೆ ಉತ್ತಮವಾದಂತಹ ಒಂದು ಸಂವಹನ ಕೌಶಲ್ಯ ಅವರಲ್ಲಿ ಇದ್ದರೆ ಉತ್ತಮವಾದಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಮನುಷ್ಯನ ವಿಕಾಸದ ಮಹತ್ವವನ್ನು ನಾವು ನೋಡೋಣ. ಮನುಷ್ಯ ಈ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಪಕ್ಷಿಗಳಿಗಿಂತ ವಿಭಿನ್ನವಾದಂತಹ ಒಂದು ವ್ಯಕ್ತಿತ್ವವನ್ನು ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ವ್ಯಕ್ತಿತ್ವ ಇಲ್ಲ. ನಾವು ಅವುಗಳಿಗೆ ವಿಶೇಷವಾದಂತಹ ಹೆಸರನ್ನು ಇಟ್ಟು ಅಥವಾ ಅದು ಯಾವುದೋ ಒಂದು ಅದಕ್ಕೆ ವಿಶೇಷತೆ ಇದೆ ಅಂತೇಳಿ ನಾವೇನೋ ಇದು ಮಾಡೋದಿಲ್ಲ. ಯಾವುದೇ ಪ್ರಾಣಿಗೆ ಪಕ್ಷಿಗೆ ಇವತ್ತು ವಿಶೇಷವಾದಂತಹ ಬುದ್ಧಿಮತ್ತೆ, ವಿಶೇಷವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿದಂಥ ಸಂಗತಿಗಳನ್ನು ಕಾಣೋದಿಲ್ಲ. ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತ, ಎಲ್ಲ ಪಕ್ಷಿಗಳಿಗಿಂತಹ ಭಿನ್ನವಾದಂತಹ ಒಂದು ಸಂಗತಿಗಳನ್ನು ಹೊಂದಿದ್ದಾನೆ. ಮನುಷ್ಯನಿಗೆ ಯೋಚನೆ ಮಾಡುವಂತಹ ಒಂದು ಶಕ್ತಿ ದೇವರು ಕೊಟ್ಟಿದ್ದಾನೆ, ಮಾತನಾಡುವಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಲವಾರು ವಿಶೇಷತೆಗಳು ಈ ಮನುಷ್ಯನಿಗೆ ಇವೆ. ಹೀಗಾಗಿ ದಾಸರು ಹೇಳಿದ ಹಾಗೆ ಮಾನವ ಜನ್ಮ ಬಲು ದೊಡ್ಡದು ಅಂತ. ಮಾನವ ಜನ್ಮ ಬಹಳ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ. ಹೀಗಾಗಿ ನಾವು ಬಹಳ ವಿಭಿನ್ನವಾದಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ಮನುಷ್ಯ ಜನ್ಮ ಸಿಕ್ಕಿದೆ. ಮನುಷ್ಯ ಜನ್ಮ ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇಲ್ಲಿ ಬ್ರ್ಯಾಂಡ್ ಅಂತಕ್ಕಂಥದ್ದನ್ನು, ಯಾವುದೇ ಒಂದು ಭಾಳ ಪ್ರಸಿದ್ಧವಾದಂತಹ ತಯಾರಿಕಾ ಕಂಪನಿಯ ಹೆಸರಿನ ಮೇಲೆ ವ್ಯಾಪಾರ ಮಾಡ್ತಕ್ಕಂಥದ್ದನ್ನು ನೋಡ್ತೀವಲ್ಲ, ಹಾಗೆ ಬ್ರ್ಯಾಂಡ್ ಅನ್ನೋದನ್ನು ನಾವು ಬೇಸಿಕ್ಸ್, ರೆಪ್ಯುಟೇಷನ್, ಅಚೀವ್ಮೆಂಟ್ಸ್, ನೆಟ್ವರ್ತ್ ಮತ್ತು ಡಿಗ್ನಿಟಿ, ಈ ಅಕ್ಷರಗಳನ್ನು ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಗುಣಧರ್ಮಗಳು, ಖ್ಯಾತಿ
ಅವನು ಮಾಡಿರ್ತಕ್ಕಂಥ ಸಾಧನೆಗಳು, ಅವನಲ್ಲಿರ್ತಕ್ಕಂಥ ಸಂಪತ್ತು ಮತ್ತು ಗೌರವ ಇವುಗಳನ್ನು ಆಧರಿಸಿ ನಾವು ಒಂದು ಬ್ರ್ಯಾಂಡ್ ಟಾಟಾ, ಬಿರ್ಲಾ ಅಥವಾ ಬೇರೆ ಬೇರೆ ಫ್ಯಾಮಿಲಿಗಳ ಹೆಸರಿನಿಂದಲೇ ಒಂದು ಬ್ರ್ಯಾಂಡನ್ನು ನಾವು ಮಾಡಿ ಇವರು ಇಂತಹ ಹಿನ್ನೆಲೆಯಿಂದ, ಇಂತಹ ಕುಟುಂಬದಿಂದ ಬಂದವರು ಹೀಗೆ ಇರ್ತಾರೆ, ಇವರೆಲ್ಲ ಹೀಗಿರ್ತಾರೆ ಅನ್ನುವಂತಹದ್ದನ್ನು ನಾವು ಕಾಣ್ತೇವೆ. ಹಾಗೆಯೇ ನಾವು ನಮ್ಮ ವ್ಯಕ್ತಿತ್ವದಿಂದ, ನಮ್ಮ ನಡೆನುಡಿ, ಆಚಾರ ವಿಚಾರಗಳಿಂದ ನಮ್ಮದೇ ಆದಂತಹ ಬ್ರ್ಯಾಂಡನ್ನು ನಾವು ಕ್ರಿಯೇಟ್ ಮಾಡ್ಬೋದು, ಛಾಪನ್ನು ಮೂಡಿಸ್ಬೋದು ಅಂತ. ಇಂಥವ್ರು ಇದ್ದರು, ಇಂತಹ ವ್ಯಕ್ತಿತ್ವವನ್ನು ಹೊಂದಿದ್ರು, ಅವರು ಇಂತಹ ಕೆಲಸಗಳನ್ನು ಮಾಡಿದರು ಅಂತ. ನಾವು ಏನು ಕೆಲಸ ಮಾಡ್ತೇವೆ ಅದು ಮುಖ್ಯ ಅಲ್ಲ. ನಮ್ಮ ಕೆಲಸದಿಂದ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಸಾಧನೆಯನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲಸ ಏನು ಮಾಡ್ತೇವೆ, ಕೆಲಸ ವೃತ್ತಿಯಿಂದ ನಮ್ಮನ್ನು ಅಳಿಯುವಂಥದ್ದಲ್ಲ, ನಮ್ಮ ಕಾರ್ಯದಿಂದ ನಾವೇನು ಮಾಡ್ತೇವೆ. ನಮ್ಮ ಕೆಲಸ ಅಂದರೆ ಈಗ ನೋಡಿ, ಒಂದು ನರ್ಸ್ ಹುದ್ದೆ ಅತ್ಯಂತ ಸಾಮಾನ್ಯವಾದಂತಹ ಹುದ್ದೆ. ಆದರೆ ನರ್ಸ್ ಆಗಿರತಕ್ಕಂತಹ ಫ್ಲಾರೆನ್ಸ್ ನೈಟಿಂಗೇಲ್ ಇವತ್ತು ಪ್ರಪಂಚದಲ್ಲಿ ಪ್ರಸಿದ್ಧಿಯನ್ನು ಪಡೆದಲು. ಆಕೆಯನ್ನು ಪ್ರತಿ ವರ್ಷ ಎಲ್ಲರೂ ನೆನೆಸ್ತಾರೆ. ಅಂತಹ ಸೇವೆಯನ್ನು ಮಾಡಿದರು. ಸೇವೆಯ ಮೂಲಕ, ನಮ್ಮ ಆಚಾರ ವಿಚಾರಗಳ ಮೂಲಕ ನಾವು ಪ್ರಸಿದ್ಧಿಯನ್ನು ಪಡೆಯಬಹುದೇ ವಿನಃ ಸಂಪತ್ತಿನಿಂದಾಗಲಿ ಅಥವಾ ಇನ್ನಿತರ ಯಾವುದೇ ಒಂದು ಇದರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ವಿಕಾಸವನ್ನು, ಮನುಷ್ಯ ವ್ಯಕ್ತಿತ್ವದ ವಿಕಾಸದ ಮಹತ್ವ ಏನು, ನಮ್ಮಲ್ಲಿ ಏನೇನೆಲ್ಲ ನಾವು ಚೆನ್ನಾಗಿ ಅದನ್ನು ಚಾನಲೈಸ್ ಮಾಡಬೇಕು ಅಂದರೆ ನಮ್ಮ ಭಾವನೆಗಳನ್ನು ಯಾವಾಗ, ಯಾವ ಸಂದರ್ಭದಲ್ಲಿ ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋದರ ಅರಿವು ನಮಗಿರಬೇಕು ಅಂತ. ಭಾವನೆಗಳು ನಮ್ಮ ಸಾಮಾಜಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಭಾವನೆಗಳಿಗೆ ಬಹಳ ಮುಖ್ಯ ಇದೆ. ನಾವು ನಿರ್ಭಾವುಕರಾಗಿ, ನಿರ್ಲಿಪ್ತರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಅತ್ಯಂತ ಸಂತೋಷ, ದುಃಖ, ದಯೆ, ಕರುಣೆ ಇವೆಲ್ಲ ಸಂದರ್ಭಗಳಲ್ಲಿ ಆಯಾ ಸಂದರ್ಭ, ಆಯಾ ಒಂದು ಇದಕ್ಕೆ ತಕ್ಕ ಹಾಗೆ ನಮ್ಮ ಭಾವನೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವಂತಹ ಒಂದು ಕಲೆ ಅಥವಾ ಅಂತಹ ಒಂದು ಎಮೋಷ್ನಲ್ ಫೀಲಿಂಗ್ಸ್ ನಮ್ಮ ಹತ್ರ ಇರಬೇಕು. ಹಾಗೆಯೇ ಸಂಬಂಧಗಳನ್ನು ಚೆನ್ನಾಗಿ ಉತ್ತಮವಾಗಿ ನಿರ್ವಹಣೆ ಮಾಡುವಂತಹ ಒಂದು ಚಾಕಚಕ್ಯತೆ ನಮ್ಮಲ್ಲಿ ಇರಬೇಕು. ಇರದೇ ಇದ್ದರೆ ನಾವು ಪ್ರಾಣಿ ಮತ್ತು ಪಕ್ಷಿಗಳಿಗಿಂತ ಭಿನ್ನ ಅನಿಸೋದೇ ಇಲ್ಲ. ಪ್ರಾಣಿಗಳಿಗೆ ಯಾವುದೇ ಭಾವನೆಗಳಾಗಲಿ ಸಂಬಂಧಗಳಾಗಲಿ ಇರೋದಿಲ್ಲ. ಆ ಭಾವನೆಗಳು ಮತ್ತು ಸಂಬಂಧಗಳು ಇರೋದು ಮನುಷ್ಯನಿಗೆ ಮಾತ್ರ. ನಾವು ಸಂಬಂಧಗಳು ಅಪ್ಪ, ಅಣ್ಣ, ಅಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ಕಾಕ, ಮಾವ, ಗುರುಗಳು, ಶಿಷ್ಯರು, ಹೀಗೆ ಹಲವಾರು ಸಂಬಂಧಗಳಿಂದ ನಾವು ಸುತ್ತುವರೆದಿದ್ದೇವೆ. ಈ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ನಿರ್ವಹಣೆ ಮಾಡಬೇಕು, ಅವುಗಳನ್ನು ಕಾಯ್ದುಕೊಳ್ಳಬೇಕು ಮತ್ತು ಆ ಸಂಬಂಧಗಳಿಗೆ ಉತ್ತಮವಾದಂತಹ ಒಂದು ಬೆಲೆಯನ್ನು ಕೊಡಬೇಕು. ನಾವು ಉತ್ತಮವಾದಂತಹ ಒಂದು ರೀತಿ ಮೇಂಟೈನ್ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ವ್ಯಕ್ತಿತ್ವ ಉತ್ತಮ ಅಥವಾ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಜಾಣತನ, ಯಾವುದೇ ಒಂದು ಕಾರ್ಯವನ್ನು ನಿರ್ವಹಿಸುವಾಗ ಅತ್ಯಂತ ಜಾಣತನದಿಂದ ನಾವು ಅದನ್ನು ನಿರ್ವಹಿಸಬೇಕು. ಇಲ್ಲಿ ಜಾಣತನ ಅಂತಂದರೆ ಬರೀ ನಮ್ಮ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ ವ್ಯವಹರಿಸದೆ ಎಲ್ಲರ ಸರ್ವರ ಒಳಿತಿಗಾಗಿ, ಸರ್ವರ ಲಾಭಕ್ಕಾಗಿ, ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಸ್ವಾರ್ಥ ಇದ್ದರೂ ಇರಲಿ, ಆದರೆ ಸರ್ವರ ಒಳಿತಿಗಾಗಿ, ಸರ್ವರ ಉದ್ಧಾರಕ್ಕಾಗಿ ನೀವು ಕಾರ್ಯ ಮಾಡುವಂತಹ ಒಂದು ಜಾಣತನ ಇರಬೇಕು. ಹಾಗೆಯೇ ಬುದ್ಧಿವಂತಿಕೆ ಇರಬೇಕು ಮತ್ತು ತಾಧ್ಯಾತ್ಮತೆ, ಹಿಡಿದ ಕೆಲಸವನ್ನು ಸಂಪೂರ್ಣವಾಗಿ ನಾನು ಮಾಡುವವರೆಗೆ ಬಿಡುವುದಿಲ್ಲ ಅನ್ನುವಂತಹ ಒಂದು ತಾಧ್ಯಾತ್ಮತೆ, ಅದರ ಮೇಲೆ ಒಂದು ಕಾನ್ಸಂಟ್ರೇಷನ್ ಇರುವಂತಹದ್ದು ಅತ್ಯಂತ ಅವಶ್ಯಕವಾಗಿದೆ. ಇಂತಹ ಒಂದು ಕಾರ್ಯವನ್ನು ಮಾಡುವುದರ ಮೂಲಕ ಎಲ್ಲ ಭಾವನೆಗಳನ್ನು, ಸಂಬಂಧಗಳನ್ನು ಉತ್ತಮವಾಗಿ ನಿರ್ವಹಿಸೋದ್ರ ಜೊತೆಗೆ ಜಾಣತನದಿಂದ, ಬುದ್ಧಿವಂತಿಕೆಯಿಂದ, ಏಕಾಗ್ರತೆಯಿಂದ ನಮ್ಮ ವ್ಯಕ್ತಿತ್ವವನ್ನು ಒಂದು ರೂಪಿಸಿಕೊಳ್ಳಿಕ್ಕೆ, ಉತ್ತಮಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿತ್ವ ವಿಕಾಸದಲ್ಲಿ ಈ ಕೆಳಗಿನ ಅಂಶಗಳು ಅತ್ಯಂತ, ಈ ಕೌಶಲ್ಯಗಳು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತವೆ. ಪರಸ್ಪರ ವ್ಯವಹಾರ ಕುಶಲತೆ, ಪರಸ್ಪರ ವ್ಯವಹರಿಸುವಾಗ ಯಾವುದೇ ಅದು ಯಾವುದೇ ಸಂದರ್ಭ ಆಗಿರ್ಬೋದು, ಯಾವುದೇ ಸಂಗತಿ ಆಗಿರ್ಬೋದು, ಭಾಳ ಅತ್ಯಂತ ನಾಜೂಕುಗಳಿಂದ, ಭಾಳ ನಾಗರಿಕವಾದಂತಹ, ಸಾಂಸ್ಕೃತಿಕವಾದಂತಹ ವಿಧಾನಗಳ ಮೂಲಕ ನಮ್ಮ ಒಂದು ವ್ಯವಹರಿಸಿದರೆ ನಾವು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಲೀಡರ್ಶಿಪ್ ಸ್ಕಿಲ್ಸ್ ಅಂತ ಹೇಳ್ತೇವೆ ನಾವು, ನಾಯಕತ್ವ ಕೌಶಲ್ಯಗಳು, ಸಮಯ, ಸಂದರ್ಭ, ಸನ್ನಿವೇಶಕ್ಕೆ ಅನುಗುಣವಾಗಿ ನಾವು ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು, ಹೇಗೆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಕ್ಷಣ ನಿರ್ಧಾರ ತೆಗೆದುಕೊಂಡು ಉತ್ತಮವಾದಂತಹ ಒಂದು ನಾಯಕನಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಉತ್ತಮವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಸ್ಫೂರ್ತಿಯ ಚೇತನವಾಗಿರಬೇಕು ಅಂತ, ನಮ್ಮಲ್ಲಿ ಯಾವಾಗಲೂ ಸ್ಫೂರ್ತಿ ಇರಬೇಕು, ನಿರುತ್ಸಾಹ ಇರಬಾರ್ದು. ಏನು ಮಾಡಿದರೆ ಏನಾಗ್ತದೆ, ನನ್ನಿಂದ ಏನಾಗ್ತದೆ, ಅಥವಾ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನಿಂದ ಆಗೋದಿಲ್ಲ ಅನ್ನುವಂತಹ ಈ ರೀತಿಯ ಧೋರಣೆಗಳಿಲ್ಲದೆ ಯಾವಾಗಲೂ ಸದಾ ಸ್ಫೂರ್ತಿಯ ಚಿಲುಮೆಯಾಗಿರಬೇಕು.
ಇದು ನನ್ನಿಂದ ಆಗ್ತಿದೆ, ಆಗದಿದ್ದರೂ ಪ್ರಯತ್ನ ಮಾಡೋಣ ಅನ್ನುವಂತಹ ಒಂದು ಮನಸ್ಥಿತಿ ಇರಬೇಕು. ಈಗಾಗಲೇ ಹೇಳಿರುವ ಹಾಗೆ ಉತ್ತಮವಾದಂತಹ ಸಂವಹನ ಕೌಶಲ್ಯ ಇರಬೇಕು. ಹಾಗೆಯೇ ವಿಮರ್ಶಾತ್ಮಕವಾದಂತಹ ಆಲೋಚನೆ, ಯಾರೋ ಹೇಳಿದರು ಅಂತ ಅದನ್ನು ಕುರುಡುತನದಿಂದ ಅದನ್ನು ಪಾಲಿಸುವುದು ಅಲ್ಲ, ಅದನ್ನು ವಿಮರ್ಶಾತ್ಮಕವಾದಂತಹ ಒಂದು ಆಲೋಚನೆ ಮತ್ತು ಪರಿಶೀಲನೆ ಮಾಡುವಂತಹ ಕೌಶಲ್ಯಗಳು ಇರಬೇಕು. ವಿಮರ್ಶಾತ್ಮಕವಾದಂತಹ ಒಂದು ಆಲೋಚನೆ ಮತ್ತು ಪರಿಶೀಲನಾ ಕೌಶಲ್ಯ, ಯಾವುದನ್ನು ಕಣ್ಣು ಮುಚ್ಚಿಕೊಂಡು ಒಪ್ಕೊಳ್ಬಾರ್ದು ಅಂತ, ಅದನ್ನು ಪರಿಶೀಲನೆ ಮಾಡಬೇಕು, ಅದನ್ನು ಚಿಂತನೆ ಮಾಡಬೇಕು, ಸರಿಯೋ ತಪ್ಪೋ ಅನ್ನೋದನ್ನು ನೋಡಬೇಕು, ಕಂಡುಕೊಳ್ಬೇಕು. ಹಾಗೆಯೇ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ, ಕ್ರಿಯಾತ್ಮಕವಾಗಿ ಸಮಸ್ಯೆಯನ್ನು ನಿರ್ವಹಣೆ ಮಾಡುವಂಥ ಕೌಶಲ್ಯ. ಇವತ್ತು ನಾವೆಲ್ಲ ಕಡೆಗಳಲ್ಲಿ ನೋಡ್ತೇವೆ, ಯಾವುದೇ ಒಂದು ಕೆಲಸ, ಯಾವುದೇ ಕಾರ್ಯವನ್ನು ನಿರ್ವಹಿಸುವಾಗ ಸಾಮಾನ್ಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಸಮಸ್ಯೆಗಳ ಮಹಾಪೂರವನ್ನೇ ಕಾಣ್ತೇವೆ. ವಿದ್ಯಾರ್ಥಿಗಳಿಗೆ ಅವರದೇ ಆದಂಥ ಸಮಸ್ಯೆಗಳು, ಶಿಕ್ಷಕರಿಗೆ ಅವರದೇ ಆದಂಥ ಸಮಸ್ಯೆಗಳು, ಅಧಿಕಾರಿಗಳಿಗೆ ಅವರದೇ ಆದಂಥ ಸಮಸ್ಯೆಗಳು, ಯಾವುದೇ ಕ್ಷೇತ್ರ ತೆಗೆದುಕೊಳ್ಳದೆ ಸಮಸ್ಯೆಗಳ ಸರಮಾಲೆ ಇರ್ತದೆ. ಆದರೆ ಸಮಸ್ಯೆಯನ್ನು ನಿರ್ವಹಣೆ ಮಾಡುವಲ್ಲಿ ಕೆಲವೊಂದು ಸಲ ಸಮಸ್ಯೆಗಳೇ ಆಗಿರೋದಿಲ್ಲ, ನಾವೇ ಅವುಗಳನ್ನು ಸಮಸ್ಯೆಗಳು ಅಂತ ಕ್ರಿಯೇಟ್ ಮಾಡ್ಕೊಂಡು ಬಿಟ್ಟಿರ್ತೇವೆ. ಆ ಸಮಸ್ಯೆಗಳೆಲ್ಲವೂ ಮಾನಸಿಕ ಜನ್ಯ ಸಮಸ್ಯೆಗಳಾಗಿರ್ತವೆ. ಅಂಥ ಸಂದರ್ಭದಲ್ಲಿ ಭಾಳ ಅದನ್ನು ಪರಿಶೀಲನೆ ಮಾಡಿ ಅವುಗಳನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಂತಹ ಕೌಶಲ್ಯಗಳು ನಮ್ಮ ಹತ್ರ ಇರಬೇಕು. ಆ ಸಮಸ್ಯೆಗಳನ್ನು ಪರಿಹರಿಸುವಂತಹದ್ದು ಒಂದು ಇರಬೇಕು. ಕೆಲವೊಂದು ಸಲ ಸಮಸ್ಯೆಗಳಿವೆ ಅನ್ನುವಂತಹ ಭ್ರಮೆ ನಮಗಿರ್ತದೆ. ಆ ಭ್ರಮಾಧೀನ ಲೋಕದಿಂದ ಹೊರಗೆ ಬಂದು ಕ್ರಿಯಾತ್ಮಕವಾಗಿ ಸಮಸ್ಯೆಗಳನ್ನು ನಿರ್ವಹಣೆ ಮಾಡುವಂಥ ಕೌಶಲ್ಯಗಳನ್ನು ಬೆಳೆಸಿಕೊಳ್ಬೇಕು. ಹಾಗೆ ಒತ್ತಡ ನಿರ್ವಹಣಾ ಕುಶಲತೆ, ಇವತ್ತು ಈಗ ತಾನೇ ಜನಿಸಿದ ಮಗುವಿನಿಂದ ಹಿಡಿದು 100 ವರ್ಷದ ಮುದುಕನವರೆಗೂ ಇವತ್ತು ಒತ್ತಡ ಇದೆ, ಸ್ಟ್ರೆಸ್ ಇದೆ. ಇವತ್ತು ಅತ್ಯಂತ ಬೇಡಿಕೆಯ ಒಂದು ವಿಷಯ ಯಾವುದು ಅಂತಂದರೆ, ಇವತ್ತು ಕಾರ್ಪೊರೇಟ್ ವರ್ಲ್ಡ್ನಲ್ಲಾಗಿರ್ಬೋದು ಅಥವಾ ನಗರ ಜೀವನದಲ್ಲಾಗಿರ್ಬೋದು, ಗ್ರಾಮೀಣ ಜೀವನದಲ್ಲಾಗಿರ್ಬೋದು, ಯಾವುದಂದರೆ ಒತ್ತಡದ ಜೀವನ ಅಂತ. ಒತ್ತಡದಿಂದ ಎಲ್ಲ ರೋಗಗಳು ಬರ್ತವೆ, BP ಬರ್ತದೆ, ಶುಗರ್ ಬರ್ತದೆ, ಎಲ್ಲ ರೋಗಗಳು ಬರ್ತವೆ, ಎಲ್ಲ ಸಮಸ್ಯೆಗಳು ಬರ್ತವೆ. ಎಷ್ಟೊಂದು ಒತ್ತಡದಲ್ಲಿ ಇದ್ದೇವೆ ಅಂತಂದರೆ ನಾವು ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಒತ್ತಡವನ್ನು ಕಾಣ್ತೇವೆ. ಯಶಸ್ವಿಯಾಗಿ ಒತ್ತಡ ನಿರ್ವಹಣೆ ಮಾಡುವುದು ಹೇಗೆ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬೇಕು, ಭಾಳ ಸಮಾಧಾನದ ಜೀವನವನ್ನು ನಾವು ನಡೆಸಬೇಕು, ಅದನ್ನು ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡ್ರೆ ಒತ್ತಡದಿಂದ ಸಿಟ್ಟು ಬರ್ತದೆ, ಉದ್ವೇಗ ಬರ್ತದೆ, ಕೋಪ ಬರ್ತದೆ. ಒತ್ತಡದಿಂದ ಕೋಪ ಬಂದಾಗ ಕೋಪದಿಂದ ಕೊಲೆಗಳಾಗ್ತವೆ, ಸುಲಿಗೆಗಳಾಗ್ತವೆ, ಏನೆಲ್ಲ ಆಗ್ತದೆ. ಅದಕ್ಕೆ ಹೇಳ್ತಾರೆ ಸಿಟ್ಟು ದವಡೆಗೆ ಮೂಲ ಅಂತ. ಹಾಗೆಯೇ ಸಿಟ್ಟು ಬಂದಾಗ ಕೊಯ್ಕೊಂಡ ಮೂಗು ನಂತರ ಬರೋದಿಲ್ಲ ಅಂತ. ಸಿಟ್ಟು ಬಂದಾಗ ನಾವೇನೋ ಅನಾಹುತ ಮಾಡಿಬಿಡ್ತೇವೆ, ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಒತ್ತಡವನ್ನು ನಿರ್ವಹಿಸುವ ತಂತ್ರಗಳನ್ನು ನಾವು ಕಲಿಬೇಕು. ಮತ್ತು ಸಮಸ್ಯೆಯನ್ನು ಭಾಳ ಅತ್ಯಂತ ಕುಶಲದಿಂದ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಒಂದು ಕೌಶಲ್ಯಗಳನ್ನು ನಾವು ಕಡಿಕೊಳ್ಳಬೇಕು. ಮಾನಸಿಕ ತಜ್ಞರಾದಂತಹ ಮನಃಶಾಸ್ತ್ರಜ್ಞರಾದಂತಹ ಸಿಗ್ಮಂಡ್ ಫ್ರಾಯ್ಡ್ ಮನಸ್ಸಿನ ಒಂದು ತುಮಲುಗಳನ್ನು ಇದನ್ನು ಮನೋವಿಶ್ಲೇಷಣಾ ಸಿದ್ಧಾಂತದ ಮೂಲಕ ಹೇಳ್ತಾನೆ. ಮನುಷ್ಯ ಪ್ರತಿಯೊಬ್ಬರಲ್ಲಿ ಅದು ಈಗೋ ಸೂಪರ್ ಈಗೋ ಅಂತ ನೀವು ಚಿತ್ರದಲ್ಲಿ ಕಾಣ್ತೀರಿ. ಇದು ಅಂತ, ಇದು ಈಗೋ, ಇದು ಸೂಪರ್ ಈಗೋ ಅಂತ. ಈ ಒಂದು ಹಂತದಲ್ಲಿ ಸ್ವಾರ್ಥಿ ತನ್ನ ಬೇಕು ಬೇಡಗಳನ್ನು ತಕ್ಷಣಕ್ಕೆ ಈಡೇರಿಸಿಕೊಳ್ಬೇಕು ಅನ್ನುವಂತಹ ಒಂದು ಪ್ರವೃತ್ತಿ, ಈಗೋ ಅಹಂಕಾರ, ಗರ್ವದಿಂದ ತಾನೇ ಶ್ರೇಷ್ಠ, ತಂದೆ ಆಗಬೇಕು, ತಂದೆ ನಡಿಬೇಕು ಅನ್ನುವಂತಹ ಈಗೋಯಿಸಮ್, ನಂತರ ಸೂಪರ್ ಈಗೋ ಅಂತ. ಹೀಗೆ ಈಗೋ ಸೂಪರ್ ಈಗೋ ಈ 3 ಹಂತಗಳಿಂದ ಮನುಷ್ಯ ದಾಟಿ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾನೆ ಅಂತ ಹೇಳ್ತಾರೆ. ಹಾಗೆ ಕಾರ್ಲ್ಸ್ ರೋಜರ್ಸ್ರವರು ಇಂದ್ರಿಯಾನುಭವ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ವ್ಯಕ್ತಿಯ ಸ್ವಯಂ ವಿಕಸನ, ಸ್ವಾಭಿಮಾನ, ಧೈರ್ಯ, ಪ್ರಾಮಾಣಿಕತೆ ಮತ್ತು ವಾತ್ಸಲ್ಯಗಳಿಂದ ಆತನ ಒಂದು ಇಂದ್ರಿಯಾನುಭವಗಳಿಂದ ಮನುಷ್ಯನ ವ್ಯಕ್ತಿತ್ವ ರೂಪುಗೊಳ್ತದೆ ಅಂತ ಹೇಳ್ತಾರೆ. ಭಾಳ ವಿವರವಾದಂತಹ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡೋದಿಲ್ಲ. ಜಾರ್ಜ್ ಕೆಲ್ಲಿಯವರ ಜಾಗೃತ ಸಿದ್ಧಾಂತ ಮತ್ತು ರೆಮಂಡ್ ಬಿ ಕೆಟಲ್ರವರ ಸ್ವಭಾವಜನ್ಯ ಸಿದ್ಧಾಂತದ ವಿಶ್ಲೇಷಣೆ, ಇವೆಲ್ಲವನ್ನು ಮಾನಸಿಕ ತಜ್ಞರು ಬಹಳ ಶಾಸ್ತ್ರೀಯವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಏನೆಲ್ಲ ಅಂಶಗಳು ಕಾರಣ ಆಗ್ತವೆ ಅಂತಕ್ಕಂಥದ್ದನ್ನು ಭಾಳ ವಿವರವಾಗಿ ಶಾಸ್ತ್ರೀಯವಾಗಿ ಅವರು ವಿವರಿಸುವಂತಹದ್ದನ್ನು ನಾವು ಕಾಣ್ತೇವೆ. ಎರಿಕ್ಸನ್ನ ಮನೋಸಾಮಾಜಿಕ ವಿಕಸನ ಸಿದ್ಧಾಂತವನ್ನು ನಾವು ಇದರಲ್ಲಿ ಕಾಣ್ಬೋದು. ಹೇಗೆ ಒಬ್ಬ ವ್ಯಕ್ತಿ ಬಾಲ್ಯದಲ್ಲಿ ಅವನು
ಆಗತಾನೇ ಜನಿಸಿದ ಮಗುವಿನಿಂದ 13 ತಿಂಗಳವರೆಗೆ ಅವನಲ್ಲಿ ಏನಿರ್ತದೆ ಅಂದರೆ ವಿಶ್ವಾಸ ವರ್ಸಸ್ ಅವಿಶ್ವಾಸ. ಮಗು 13 ತಿಂಗಳವರೆಗೆ ಆಗತಾನೇ ಜನಿಸಿದ ಮಗುವಿನಿಂದ 13 ವರ್ಷದವರೆಗೆ ಅದರಲ್ಲಿ ಎಂತಹ ಒಂದು ತೊಯ್ದಾಟ, ಒಂದು ಹೊಳಲಾಟ ಇರ್ತದೆ ಅಂದರೆ ಅದು ಒಂದು 4-5 ತಿಂಗಳಾದಮೇಲೆ ತಾಯಿಯನ್ನು ಅಥವಾ ತಂದೆಯನ್ನು ಗುರುತಿಸುವಂತಹ, ಪರಿಚಿತರನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತರು ಬಂದಾಗ ಅವಿಶ್ವಾಸ ತೋರ್ತಕ್ಕಂಥದ್ದು. ವಿಶ್ವಾಸ ಮತ್ತು ಅವಿಶ್ವಾಸಗಳ ಬೆಳವಣಿಗೆಯ ಹಂತ. 18 ತಿಂಗಳಿಂದ 3 ವರ್ಷಗಳವರೆಗೆ ಸ್ವಾವಲಂಬನೆ ಅಥವಾ ನಾಚಿಕೆ ಅಥವಾ ಸಂಶಯದ ಸ್ವಭಾವ, ಸ್ವಾವಲಂಬನೆ ವರ್ಸಸ್ ನಾಚಿಕೆ ಅಥವಾ ಸಂಶಯ. ಹಾಗೆಯೇ 3ರಿಂದ 5 ವರ್ಷಗಳ ಅವಧಿಯಲ್ಲಿ ಅದರಲ್ಲಿ ಮುನ್ನುಗ್ಗುವಿಕೆ ವರ್ಸಸ್ ಅಪರಾಧ ಪ್ರವೃತ್ತಿ, ಮುನ್ನುಗ್ಗುವಂತಹದ್ದು ಅಥವಾ ಅಪರಾಧ ಮಾಡ್ತಕ್ಕಂಥದ್ದು. 5ರಿಂದ 13 ವರ್ಷಗಳಿಗೆ ಪರಿಶ್ರಮ ವರ್ಸಸ್ ಕೀಳರಿಮೆ. 13ರಿಂದ 21ನೇ ವರ್ಷದವರೆಗೆ ಗುರುತು ಅಥವಾ ಗೊಂದಲದಲ್ಲಿ ಬೀಳುವಂತಹದ್ದು. 21ರಿಂದ 40 ವರ್ಷಗಳಿಗೆ ಆತ್ಮೀಯತೆ ವರ್ಸಸ್ ಏಕಾಂಗಿತನ. 40ರಿಂದ 60 ವರ್ಷಗಳವರೆಗೆ ಉತ್ಪಾದಕತ್ವ ವರ್ಸಸ್ ಜಡತ್ವ. 60ರಿಂದ ಸಾವಿನವರೆಗೆ ಸಮಗ್ರತೆ ವರ್ಸಸ್ ನಿರಾಶೆ. ನೋಡಿ, ಈ ಲೀಸ್ಟ್ನಲ್ಲಿ ಎಡಗಡೆ ಇರತಕ್ಕಂಥ ವಿಶ್ವಾಸ, ಸ್ವಾವಲಂಬನೆ, ಮುನ್ನುಗ್ಗುವಿಕೆ, ಪರಿಶ್ರಮ, ಗುರುತು, ಆತ್ಮೀಯತೆ, ಉತ್ಪಾದಕತ್ವ, ಸಮಗ್ರತೆ, ಈ ಎಲ್ಲ ಗುಣಗಳನ್ನು, ಈ ಎಲ್ಲ ಇದನ್ನು ನಂಬಿರತಕ್ಕಂತಹ ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ಒಂದು ಇದಕ್ಕೆ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅವಿಶ್ವಾಸ, ನಾಚಿಕೆ, ಸಂಶಯ, ಅಪರಾಧ, ಕೀಳರಿಮೆ, ಗೊಂದಲ, ಏಕಾಂಗಿತನ, ಜಡತ್ವ, ನಿರಾಶೆ ಇವುಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥವರ ವ್ಯಕ್ತಿತ್ವ ಹೇಗೆ ಅದು ರೂಪುಗೊಳ್ಳುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಶಸ್ವಿ ವ್ಯಕ್ತಿತ್ವದ ಕೌಶಲ್ಯಗಳು. ಯಶಸ್ವಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ, ನಿರ್ವಹಣೆ ಮಾಡಲಿಕ್ಕೆ ಏನೆಲ್ಲ ಕೌಶಲ್ಯಗಳನ್ನು ನಾವು ಅಳವಡಿಸಿಕೊಳ್ಳಬಹುದು. ವ್ಯಕ್ತಿಗಳ ನಡುವಿನ ಸಂಬಂಧಗಳ ನಿರ್ವಹಣೆಯ ಕೌಶಲ್ಯ, ಇಂಟರ್ಪರ್ಸನಲ್ ಸ್ಕಿಲ್ಸ್. ಹಾಗೆಯೇ ನಾಯಕತ್ವದ ಕೌಶಲ್ಯ, ಸ್ಫೂರ್ತಿಯ ಕೌಶಲ್ಯ, ಸಂವಹನ ಕೌಶಲ್ಯ, ವಿಮರ್ಶಾತ್ಮಕ ಆಲೋಚನೆ ಮತ್ತು ಪರಿಶೀಲನೆ. ಇವೆಲ್ಲವನ್ನು, ಸೃಜನಶೀಲತೆ, ಒತ್ತಡ ನಿರ್ವಹಣೆ, ಸಮಯ ನಿರ್ವಹಣೆ, ಇವೆಲ್ಲವನ್ನು ರೂಢಿಸಿಕೊಂಡಾಗ ಮಾತ್ರ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿತ್ವವನ್ನು ನಿರ್ಧರಿಸುವಂತಹ ಅಂಶಗಳು ದೈಹಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕೌಟುಂಬಿಕವಾಗಿ ಬಲಗಡೆ ಕೊಟ್ಟಿರ್ತಕ್ಕಂಥ ಕಾಲಮ್ನ ಎಲ್ಲ ಅಂಶಗಳು ವ್ಯಕ್ತಿತ್ವವನ್ನು ನಿರ್ಧರಿಸಲಿಕ್ಕೆ ಕಾರಣವಾಗ್ತವೆ. ದೈಹಿಕವಾಗಿ ನಮ್ಮ ಒಂದು ಜೀವನ, ಆರೋಗ್ಯಕರವಾದಂತಹ ಜೀವನ, ಸ್ವಚ್ಛತೆ, ವ್ಯಾಯಾಮ, ನಿಗದಿತ ವ್ಯಾಯಾಮ ಮಾಡ್ತಕ್ಕಂಥದ್ದು, ಉತ್ತಮವಾದಂಥ ಆಹಾರ ಪದ್ಧತಿ, ನಿದ್ರೆ, ನಿಯಮಿತ ದೈನಂದಿನ ಚಟುವಟಿಕೆಗಳು, ಇವೆಲ್ಲವೂ ಉತ್ತಮವಾದಂತಹ ರೀತಿಯಲ್ಲಿ ಇದ್ದರೆ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ರೂಪುಗೊಳ್ಳೋದರಲ್ಲಿ ದೈಹಿಕವಾಗಿ ನಾವು ಸದೃಢರಾಗಿ ಆರೋಗ್ಯವಂತರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಅನಾರೋಗ್ಯಕರವಾದಂತಹ ಜೀವನ, ನಾವು ಸರಿಯಾದ ಸಮಯಕ್ಕೆ ಮುಖ ತೊಳ್ಕೊಳ್ಳೋದನ್ನೂ ಇಲ್ಲ, ಸ್ನಾನ ಮಾಡೋದನ್ನಿಲ್ಲ, ಯಾವಾಗೋ ಊಟ ಹಾಗೆ ಸ್ನಾನ ಮಾಡಲಾರ್ದೆ, ಮುಖ ತೊಳ್ಕೊಳ್ಳಾರ್ದೆ ನಾವು ಏನು ಬೆಡ್ ಕಾಫಿ ಕುಡಿಯೋದು, ಅಥವಾ ಅನಾರೋಗ್ಯಕರವಾದಂತಹ ಒಂದು ಚಟುವಟಿಕೆಗಳು, ಸ್ವಚ್ಛತೆ ಇರದೇ ಇರತಕ್ಕಂಥದ್ದು, ಯಾವಾಗಲೂ ಜಡತ್ವ, ಬಿದ್ದಲ್ಲೇ ಬಿದ್ದುಕೊಂಡಿರೋದು, ಯಾವಾಗಲೂ ಟಿ ವಿ ಮುಂದೆ ಕುಂತಿರೋದು, ಎಕ್ಸರ್ಸೈಸ್ ಭಾಳಷ್ಟು ಸಂದರ್ಭಗಳಲ್ಲಿ ನೋಡ್ತೇನೆ. ಎಲ್ಲರೂ ಎಲ್ಲ ಚಾನಲ್ಗಳಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಚಾನಲ್ ಹಚ್ತಾರೆ, ಚಾನಲ್ ಮುಂದೆ ಕೂಡ್ತಾರೆ, ಎಲ್ಲ ಬೇರೆ ಬೇರೆ ಯೋಗ ಪ್ರಾಣಾಯಾಮಗಳನ್ನು ನೋಡ್ತಾರೆ, ಆದರೆ ಮಾಡೋದಿಲ್ಲ. ಅದರಿಂದ ಉಪಯೋಗ ಇಲ್ಲ. ವ್ಯಾಯಾಮ ಮಾಡಬೇಕು, ಆಹಾರ ಪದ್ಧತಿ ಹಿತಮಿತವಾಗಿರಬೇಕು, ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಸ್ಫೂರ್ತಿಯನ್ನು, ಚೇತನವನ್ನು ನೀಡುವಂತಹ ಆಹಾರಗಳನ್ನು ನಾವು ಸೇವಿಸಬೇಕು. ಆಹಾರ ನಾವು ಕೆಲವೊಂದು ಸಲ ನೋಡ್ತೇವೆ, ನಾವು 100-150 ವಿದ್ಯಾರ್ಥಿಗಳಿರುವಂತಹ ಕ್ಲಾಸ್ಗಳಲ್ಲಿ ಕೆಲವರು ನಿದ್ದೆ ಮಾಡ್ತಿರ್ತಾರೆ. ಅದಕ್ಕೆ ಕಾರಣ ಅವರ ಆಹಾರ ಪದ್ಧತಿ. ಅವರು ಏನು ಊಟ ಮಾಡಿ ಬಂದಿರ್ತಾರೋ ಅವ್ರಿಗೆ ಗೊತ್ತು, ಅಂತ ನಿದ್ದೆ ಮಾಡ್ತಿರ್ತಾರೆ. ಹಾಗೆ ನಿಯಮಿತ ದೈನಂದಿನ ಚಟುವಟಿಕೆಗಳು, ಯಾವ ಸಮಯದಲ್ಲಿ ಏನು ಮಾಡಬೇಕು, ಇವತ್ತು ಟೈಮ್ ಟೇಬಲ್ ನೋಡಬೇಕು. ನಮ್ಮ ಇವತ್ತು ಯುವ ಜನಾಂಗದ ವಿದ್ಯಾರ್ಥಿಗಳ ಟೈಮ್ ಟೇಬಲ್, ಎಲ್ಲರದು ಅಂತಲ್ಲ, ಕೆಲವರದು. ಊಟ ಮಾಡೋ ಟೈಮಿಗೆ ಅವರು ನಿದ್ದೆ ಮಾಡ್ತಿರ್ತಾರೆ, ನಿದ್ದೆ ಮಾಡೋ ಟೈಮಿಗೆ ಊಟ ಮಾಡ್ತಿರ್ತಾರೆ. ಹೀಗಾಗಿ 24 hours ರಾತ್ರಿ 12 ಗಂಟೆಗೆ ಊಟ ಮಾಡೋದು, ಯಾವಾಗ ಬೇಕಾದರೂ ನಿದ್ದೆ ಮಾಡೋದು, ಯಾವಾಗ ಬೇಕಾದರೂ ಊಟ ಮಾಡೋದು. ಇಂತಹ ಒಂದು ಚಟುವಟಿಕೆಗಳಿಂದ ದೈಹಿಕವಾಗಿ ನಾವು ಇವತ್ತು ಎಂತಹ ಒಂದು ಆರೋಗ್ಯವನ್ನು ಪಡ್ಕೊಂಡಿದ್ದೇವೆ ಅಂತಂದರೆ, ನಮಗೆಲ್ಲ ಇವತ್ತು 20-25 ವರ್ಷದ ಮುದುಕರನ್ನು ಕಾಣ್ತೇವೆ. ಹಿಂದೆ ಒಂದು ಕಾಲ ಇತ್ತು, 60 ವರ್ಷದ ಯುವಕರು ಇರ್ತಿದ್ರು. ಇವತ್ತು 20 ವರ್ಷಕ್ಕೆ ಮುದುಕರಾಗ್ತಿದ್ದೇವೆ, 25 ವರ್ಷಕ್ಕೆ ಮುದುಕರಾಗ್ತಿದ್ದೇವೆ. ಬೌದ್ಧಿಕವಾಗಿ ನಮ್ಮ ಜ್ಞಾನವನ್ನು ಉತ್ತಮಪಡಿಸುವಂತಹ ಜ್ಞಾನ ಪ್ರತಿಕ್ರಿಯೆಗಳು, ತರ್ಕಸಮ್ಮತ ವಿಚಾರಗಳು,
ಸಾಮಾನ್ಯ ಜ್ಞಾನ, ಜ್ಞಾಪಕ ಶಕ್ತಿ, ಉನ್ನತ ಮೌಲ್ಯಗಳು, ನ್ಯಾಯಪರ ವಿಚಾರಗಳು, ಪ್ರಾಮಾಣಿಕತೆ, ನೈತಿಕತೆ, ಶಿಸ್ತು, ಆಧ್ಯಾತ್ಮಿಕತೆ ಇವೆಲ್ಲ ಇರಬೇಕು. ಇವೆಲ್ಲದರಲ್ಲೇ ಒಂದು 2-3 ಇದ್ದರೂ ಸಾಕು, ನಮ್ಮ ವ್ಯಕ್ತಿತ್ವ ಉತ್ತಮವಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಜ್ಞಾನವನ್ನು ಸಂಪಾದಿಸುವಂತಹ ಇವತ್ತು ನಮ್ಮ ಕ್ರಿಯೆ ಪ್ರತಿಕ್ರಿಯೆಗಳು ಹೇಗಿವೆ ಅಂತಂದರೆ, ಏನೋ ಸರ್ಟಿಫಿಕೇಟ್ ಸಿಕ್ಕರೆ ಸಾಕು ಅನ್ನುವಂತಹ ಧೋರಣೆ, ಅದು ಆಗಬಾರ್ದು. ನಮ್ಮ ವಿಚಾರಗಳು ಹೇಗಿವೆ ಅಂತ, ನಮ್ಮ ಸ್ವಾರ್ಥಪರವಾದಂತಹ ವಿಚಾರಗಳು, ನಾನೊಬ್ಬನು ಚೆನ್ನಾಗಿದ್ದರೆ ಸಾಕು ಅಂತ, ಯಾವುದೋ ಒಂದು ಏನಾಗ್ತದೆ ಅದರ ಪರಿಣಾಮ ಏನಾಗ್ತದೆ ಅಂತ ವಿಚಾರ ಮಾಡಲಿಕ್ಕೆ ಹೋಗೋಂಗಿಲ್ಲ. ನಮ್ಮ ಸಾಮಾನ್ಯ ಜ್ಞಾನ, ನಮ್ಮ ಜ್ಞಾಪಕ ಶಕ್ತಿಯನ್ನು ಕುಂಠಿತಗೊಳಿಸುವಂತಹ ಆಧುನಿಕ ಅನೇಕ ಗ್ಯಾಜೆಟ್ಗಳು ಇವತ್ತು. ನಮಗೆ ಒಂದು ಸಣ್ಣ ಲೆಕ್ಕ ಮಾಡಬೇಕಾದ್ರೆ ಕ್ಯಾಲ್ಕುಲೇಟರ್ ಬೇಕು. ಒಂದು ಸಣ್ಣದು ಏನಾರು ನೆನ್ಪಿಟ್ಟು, ಇವತ್ತು ಮೊಬೈಲ್ ನಂಬರ್ಸ್ ಆಗಲಿ ಅಥವಾ ಯಾವುದೇ ಏನೂ ನೆನ್ಪಿಟ್ಕೊಳ್ಳೋಕೆ ಅವಶ್ಯಕತೆಯೇ ಇಲ್ಲ. ನಮಗೆ ಎಲ್ಲ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿವೆ. ನಮ್ಮ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವಂತಹ ಇವತ್ತು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವಂತಹ ಟಾನಿಕ್ಗಳು, ಪೇಯಗಳು ಏನು ಬೇಕಾಗಿಲ್ಲ. ನಮ್ಮ ಜ್ಞಾಪಕ ಶಕ್ತಿಯನ್ನು ಕಾಲಕ್ಕೆ ನಾವು ಉತ್ತಮಪಡಿಸಿಕೊಳ್ಳುವಂತಹ ಅತ್ಯಂತ ಪ್ರಾಚೀನವಾದಂತಹ ವಿಧಾನಗಳನ್ನು ಅನುಸರಿಸಿದರೆ ಉತ್ತಮವಾದಂತಹ ಜ್ಞಾಪಕ ಶಕ್ತಿಯನ್ನು ನಾವು ಮಾಡ್ಕೊಳ್ಬೋದು. ಯಾವುದೇ ಪೇಯಗಳನ್ನು, ಯಾವುದೇ ರಾಸಾಯನಿಕಗಳನ್ನು ಸೇವಿಸಿದರೆ ನಮ್ಮ ಆ ಜ್ಞಾಪಕ ಶಕ್ತಿ ಹೆಚ್ಚಿಗೆ ಆಗೋದಿಲ್ಲ. ನಮ್ಮ ಮೌಲ್ಯಗಳು, ಉನ್ನತ ಮೌಲ್ಯಗಳ ಬಗ್ಗೆ ಮಾತಾಡಲಿಕ್ಕೆ ಹೋದರೆ, ಇವತ್ತು ನಮ್ಮ ಮೀಡಿಯಾದಲ್ಲಿ ಉನ್ನತವಾದಂತಹ ಮೌಲ್ಯಗಳನ್ನು ಕಾಪಾಡುವಂತಹ ಎಷ್ಟೋ ಜನ ನಮ್ಮ ಎದುರಿಗಿದ್ದಾರೆ. ಆದರೆ ಅವರಿಗೆ ಪ್ರಚಾರನೇ ಇಲ್ಲ. ಅನೈತಿಕ ಮೌಲ್ಯಗಳನ್ನು ಸಾರುವುದಕ್ಕೆ ಎಲ್ಲರೂ ಟೊಂಕ ಕಟ್ಟಿ ನಿಂತಿದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲವಾದವರೆಗೆ, ರಾತ್ರಿಯವರೆಗೆ ರೋಚಕವಾದಂತಹ ವಿಷಯಗಳನ್ನು ಭಾಳ ಅತ್ಯಂತ ರೋಚಕತೆಯಿಂದ ಹೇಳುವಂತಹ ನಕಾರಾತ್ಮಕವಾದಂತಹ ವಿಚಾರಗಳು, ಮೌಲ್ಯಗಳು, ನ್ಯಾಯಪರವಾದಂತಹ, ಪ್ರಾಮಾಣಿಕವಾದಂತಹ ನೈತಿಕ ಶಿಸ್ತು ಜೀವನವನ್ನು ಬೌದ್ಧಿಕವಾಗಿ ರೂಢಿಸಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಉತ್ತಮವಾಗಿ ರೂಪುಗೊಳ್ತದೆ. ನಮ್ಮ ಭಾವನಾತ್ಮಕವಾದಂತಹ ನಮ್ಮ ಎಮೋಷನ್ಸ್ ಹೇಗಿರಬೇಕು ಅಂತ, ನಮ್ಮ ಹತ್ರ ತಾಳ್ಮೆ ಇರಬೇಕು, ಮಾನಸಿಕ ಸಮತೋಲನ ಇರಬೇಕು ಮತ್ತು ಭಾವನೆಗಳ ಹತೋಟಿ ಇರಬೇಕು ಅಂತ. ಸಿಟ್ಟು ಬಂದಾಗ ಹೇಗೆ ನಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಬೇಕು, ಸಂತೋಷ ಆದಾಗ ಹೇಗೆ ಸಂತೋಷ ಪಡಬೇಕು, ದುಃಖ ಆದಾಗ ಹೇಗೆ ದುಃಖ ಪಡಬೇಕು, ಇವೆಲ್ಲ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ನಮ್ಮ ಹತ್ರ ಇರಬೇಕು. ಇದ್ದಾಗ ಮಾತ್ರ ನಾವು ಉತ್ತಮವಾದಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಮ್ಮ ಸಾಮಾಜಿಕ ಜವಾಬ್ದಾರಿಗಳು, ಸಾಮಾಜಿಕ ಕಾಳಜಿ, ವಿಶ್ವಾಸಾರ್ಹತೆ, ಸಹಕಾರ, ಘನತೆ, ಪರಸ್ಪರ ಗೌರವ, ಕಾರ್ಯತತ್ಪರತೆ, ದೇಶಭಕ್ತಿ, ಮಾನವೀಯತೆ ಮತ್ತು ಸಂಸ್ಕಾರ ಇವು ಭಾಳ ಅತ್ಯಂತ ಅಗತ್ಯವಾದಂತಹ ವಿಷಯಗಳು. ಆದರೆ ಇವತ್ತು ಎಷ್ಟು ಜನರಿಗೆ ನಮಗೆ ಸಾಮಾಜಿಕ ಜವಾಬ್ದಾರಿ ಇದೆ, ಸಾಮಾಜಿಕ ಕಾಳಜಿ ಇದೆ, ಪ್ರತಿಯೊಂದನ್ನು ನಾವು ಕಾನೂನಿನ ಮೂಲಕ ಅಥವಾ ಇದ್ರ ಮೂಲಕ ಪಡಿಬೇಕಂತಿಲ್ಲ. ಪರಸ್ಪರ ಅದು ನಮ್ಮ ಮನಸ್ಸಿನಲ್ಲಿ ಬರಬೇಕು. ವಿಶ್ವಾಸಾರ್ಹತೆ, ಸಹಕಾರ, ಘನತೆ ಇವೆಲ್ಲ ಸಹ ಒಬ್ಬ ವ್ಯಕ್ತಿಯಲ್ಲಿ ಒಡಮೂಡಿದಾಗ ಮಾತ್ರ ಅವನು ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಶೈಕ್ಷಣಿಕವಾಗಿ ಜ್ಞಾನ ಸಂಪಾದನೆ, ಸೂಕ್ಷ್ಮತೆ, ಇವತ್ತು ಯಾರು ಸೂಕ್ಷ್ಮತೆ ಅಂತಕ್ಕಂಥದ್ದು ಸೂಕ್ಷ್ಮದರ್ಶಕ ಇಡಿಸ್ಕೊಂಡು ಹುಡುಕಾಡಬೇಕಾಗಿದೆ. ಜಾಗೃತಿ, ಸಂವಹನ ಕೌಶಲ್ಯ, ಯೋಗ್ಯತೆ, ಒಲವು ಮತ್ತು ಧೋರಣೆಗಳು ಭಾಳ ಸ್ಪಷ್ಟವಾದಂತಹ ರೀತಿಯಲ್ಲಿ ಇವುಗಳನ್ನು ಹೊಂದಿದ್ದರೆ ನಾವು ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಕೌಟುಂಬಿಕವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಗಂಡ ಹೆಂಡತಿ, ಅಪ್ಪ ಮಗ, ಅಮ್ಮ ಮಗಳು ಅಥವಾ ಅಮ್ಮ ಮಗ, ಅಪ್ಪ ಮಗಳು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ತಕ್ಕಂಥದ್ದು. ಇವತ್ತು ಎಲ್ಲೋ ಒಂದು ಜನ್ರೇಷನ್ ಗ್ಯಾಪನ್ನು ನಾವು ಕಾಣ್ತೇವೆ. ಅಪ್ಪ ಮನೆಯೊಳಗೆ ಬಂದರೆ ಮಗ ಹೊರಗಡೆ ಹೋಗ್ತಾನೆ ಅಂದರೆ ಅಪ್ಪ ಇನ್, ಮಗ ಔಟ್. ಮಗನಿಗೆ ಏನಾದರೂ ಬೇಕಾದರೆ ಅಮ್ಮನ ಮೂಲಕ ಅವನು ಇಂಡೆಂಟ್ ಆಗ್ತಾನೆ. ಅಪ್ಪ ಮಗ ಮುಖಾಮುಖಿಯಾಗಿ ಮಾತಾಡುವಂತಹ ನಗ್ನಗ್ತಾ ಇರುವಂತಹ ಸನ್ನಿವೇಶ ಇವತ್ತು ಕಡಿಮೆ ಆಗ್ತಾ ಇದೆ. ಅದು ಆಗಬಾರ್ದು. ಪರಸ್ಪರ ಅರ್ಥ ಮಾಡಿಕೊಳ್ಬೇಕು, ಸಹಕಾರ ಇರಬೇಕು, ಆರೋಗ್ಯಯುತವಾದಂಥ ಸಂಬಂಧಗಳಿರಬೇಕು ಮತ್ತು ಕೌಟುಂಬಿಕವಾಗಿ ಸದ್ವರ್ತನೆಗಳಿರಬೇಕು, ಕಾಳಜಿ ಇರಬೇಕು, ಪರಸ್ಪರ ಶೇರಿಂಗ್ ಹಂಚಿಕೊಳ್ಳುವುದು, ಪ್ರೇಮ, ದಯೆ ಇವೆಲ್ಲವೂ ಇರಬೇಕು. ಒಂದು ಕುಟುಂಬದಲ್ಲಿ ಇವೆಲ್ಲವೂ ಇದ್ದಾಗ ಅಲ್ಲಿಯ ಯಾವೊಬ್ಬ ಸದಸ್ಯನೂ ಸಹ ಅವನ ವ್ಯಕ್ತಿತ್ವ ಕೆಟ್ಟದಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಹೇಳ್ಬೋದು. ಮನಸ್ಸು ಎಂದರೇನು? ನಮ್ಮ ವ್ಯಕ್ತಿತ್ವ ರೂಪಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದು ನಮ್ಮ ಮನಸ್ಸು. ಮನಸ್ಸು ಏನೆಲ್ಲ ಮಾಡ್ತದೆ? ಇಚ್ಛಿಸುವುದು, ಅವಲೋಕಿಸುವುದು, ತಿಳಿದುಕೊಳ್ಳುವುದು, ಅನುಭವಿಸುವುದು, ನೆನಪಿಸಿಕೊಳ್ಳುವುದು, ಕಲ್ಪಿಸುವುದು, ಇವುಗಳ ಒಟ್ಟು ಮೊತ್ತವೇ ಮನಸ್ಸು ಅಂತ ಹೇಳ್ತಾರೆ. ಭಾಳ ವೈಜ್ಞಾನಿಕವಾಗಿ ನಾನು ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ಬಲ ಮೆದುಳು ಏನು ಮಾಡ್ತದೆ, ಎಡೆ ಮೆದುಳು ಏನು ಮಾಡ್ತದೆ, ಹೇಗೆ ಚಿಂತನೆ ಮಾಡ್ತೇವೆ, ನಾವು ಹೇಗೆ ವಿಚಾರ ಮಾಡ್ತೇವೆ, ಅದರ ಬಗ್ಗೆ ಬಹಳ ವಿಶೇಷವಾದಂತಹ ಒಂದು
ಸಂಗತಿನೇ ಆಗ್ತದೆ. ಅದನ್ನು ವಿಶೇಷವಾಗಿ ಮತ್ತೆ ಹೇಳ್ಬೋದು, ಅದನ್ನಷ್ಟು ನಾನು ವಿಸ್ತಾರವಾಗಿ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತದೆ. ಮನಸ್ಸು ಅಂದರೆ ಬಹಳ ಚಂಚಲವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮನಸ್ಸು ಭಾಳ ಚಂಚಲ ಅಂತ. ಒಂದು ಕ್ಷಣವೂ ನಾವು ಏನೋ ಮಾಡ್ತಿರ್ತೇವೆ, ಮತ್ತೇನನ್ನೋ ಚಿಂತನೆ ಮಾಡ್ತಿರ್ತೇವೆ. ನಾವು ಏನೋ ಹೇಳ್ತಿರ್ತೇವೆ, ಮತ್ತೇನನ್ನೋ ನಾವು ಚಿಂತಿಸ್ತಿರ್ತೇವೆ. ಈಗ ಮನಸ್ಸು ಅಂತಕ್ಕಂಥದ್ದು ಬಹಳ ಚಂಚಲ. ಇಚ್ಛಿಸುವ, ಅವಲೋಕಿಸುವ, ತಿಳಿದುಕೊಳ್ಳುವ, ಅನುಭವಿಸುವ, ನೆನಪಿಸಿಕೊಳ್ಳುವ, ಕಲ್ಪಿಸಿಕೊಳ್ಳುವ ಒಟ್ಟು ಮೊತ್ತವೇ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸಿನ ಮಹತಿಯನ್ನು ಜಾನ್ ಮಿಲ್ಟನ್ ಹೀಗೆ ಹೇಳ್ತಾನೆ: ಮನಸ್ಸು ತನ್ನ ಸ್ವಂತ ಸ್ಥಳದಲ್ಲಿ ಮತ್ತು ತನ್ನಷ್ಟಕ್ಕೆ ತಾನೇ ಸ್ವರ್ಗವನ್ನು ನರಕವನ್ನಾಗಿ, ನರಕವನ್ನು ಸ್ವರ್ಗವನ್ನಾಗಿ ಮಾಡಬಲ್ಲದು ಅಂತ. ನೋಡಿ, ಏನೆಲ್ಲ ಅವಕಾಶಗಳು ನಮಗೆ. ಮನೆ ಇದೆ, ಕಾರಿದೆ, ಬಂಗ್ಲೆ ಇದೆ, ಒಳ್ಳೆಯ ಸಂಬಳ ಇದೆ, ಒಳ್ಳೆಯ ಮಕ್ಕಳು ಎಲ್ಲ ಇದ್ದಾರೆ. ಆದರೆ ಮನಸ್ಸು ಸರಿ ಇರಲಿಲ್ಲ, ಮನಸ್ಸು ಕೆಟ್ಟದಾಯಿತು, ಕೆಟ್ಟ ವಿಚಾರ ಮಾಡ್ತು ಅಂದರೆ ಹೇಗೆ ಅಂದರೆ ಸ್ವರ್ಗವನ್ನು ನರಕ ಮಾಡ್ಬೋದು, ನರಕವನ್ನು ಸ್ವರ್ಗ ಮಾಡ್ಬೋದು ಅಂತ. ಹಾಗೆಯೇ ಇನ್ನೊಬ್ಬ ವಿಚಾರ ಯಾರು ವಿಲಿಯಂ ಹ್ಯಾಮಿಲ್ಟನ್ ಹೇಳ್ತಾನೆ: ಭೂಮಿಯ ಮೇಲೆ ಮನುಷ್ಯನಿಗಿಂತ ಶ್ರೇಷ್ಠವಾವುದೂ ಇಲ್ಲ, ಹಾಗೆ ಮನುಷ್ಯನೊಳಗೆ ಮನಸ್ಸಿಗಿಂತ ಶ್ರೇಷ್ಠವಾವುದೂ ಇಲ್ಲ. ಎಷ್ಟು ಶ್ರೇಷ್ಠ ಇದೆ ಅಂದರೆ ಮನುಷ್ಯ ಜನ್ಮ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದರಲ್ಲಿ ಮನಸ್ಸು ಇನ್ನೂ ಶ್ರೇಷ್ಠ ಅಂತೆ. ಹಾಗೆ RHD ಅನ್ನುವಂಥ ಒಬ್ಬ ವಿದ್ವಾಂಸರು ಹೇಳ್ತಾರೆ: ಮಾನವ ಅಥವಾ ಯಾವುದೇ ಪ್ರಜ್ಞಾವಂತ ಜೀವಿಯಲ್ಲಿ ತರ್ಕಿಸುವ, ಅರ್ಥೈಸುವ, ಇಚ್ಛಿಸುವ, ಗ್ರಹಿಸುವ ಮತ್ತು ಭಾವನೆಗಳನ್ನು ಅನುಭವಿಸುವಂತಹ ಅಂಗ ಅಥವಾ ಭಾಗವೇ ಮನಸ್ಸು ಅಂತ. ಮನಸ್ಸು ಎಷ್ಟು ದೊಡ್ಡದು, ಮನಸ್ಸು ಹೇಗೆ ಅಂತಂದರೆ ಮನಸ್ಸಿನ ಮಹತಿಯನ್ನು ಅರಿಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಭಾಳ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತರು ಅನಿಸಿಕೊಂಡವರು ಮನಸ್ಸನ್ನು ಆ ಒಂದು ಮನಸ್ಸನ್ನು ಎಷ್ಟು ಅವರು ಬಳಸಿದರು ಅನ್ನೋದನ್ನು ಹೇಳುವಾಗ ನಾವು ಬಹಳ ಕಡಿಮೆ ಬಳಸಿದ್ರು. ಭಾಳ ಕಡಿಮೆ ಅಂದರೆ ನಾವು ಬಹಳ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಅಂಗ ಮನಸ್ಸು ಅಂತ ಹೇಳೋದು. ಮನಸ್ಸಿನ ಸ್ವಭಾವ ಹೇಗಿದೆ? ಸ್ಪಂದನೆ, ಪರಿಸ್ಥಿತಿ, ಪರಿಸರ, ಆಲೋಚನೆ, ಮಾತು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಮನಸ್ಸು. ಪ್ರಭಾವ ಮತ್ತು ಪರಿಣಾಮ. ನಾವು ಸಾಮಾನ್ಯವಾಗಿ ಹೃದಯವನ್ನು ಬಳಸ್ತಿರ್ತೇವೆ. ಕವಿಗಳೆಲ್ಲ ಹೃದಯ, ಪ್ರೀತಿ, ಪ್ರೇಮ ಅಥವಾ ಭಾವನೆಗಳನ್ನು ಅರಿಸುವಂಥ ವಿಚಾರದಲ್ಲಿ ಹೃದಯ ಅದು ಏನು ಭಾವನಾತ್ಮಕವಾಗಿ ಹೃದಯ ಹೇಳ್ತಾರೆ. ಹೃದಯವನ್ನು ತಂದಿರ್ತಾರೆ. ಹೃದಯ ಏನಿಲ್ಲ, ಅದು ರಕ್ತವನ್ನು ಶುದ್ಧೀಕರಿಸುವಂತಹ ಮತ್ತು ಇಡೀ ದೇಹವನ್ನು ಚೆನ್ನಾಗಿಡುವಂತಹ ಕೆಲಸವನ್ನು ಮಾಡುತ್ತದೆ ವಿನಃ ಭಾವನೆಗಳು ಮನಸ್ಸಿನಲ್ಲೇ, ಮೆದುಳಿನಲ್ಲಿ. ಸ್ಪಂದನೆ, ಪರಿಸ್ಥಿತಿ, ಪರಿಸರ, ಆಲೋಚನೆ, ಮಾತು ಮತ್ತು ಭಾವನೆಗಳನ್ನು ಭಾಳ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು. ಪ್ರಭಾವ ಮತ್ತು ಪರಿಣಾಮ. ನಾನು ಏನು ಮಾತಾಡಿದರೆ, ನನ್ನ ವರ್ತನೆ ಹೇಗಿದ್ದರೆ ಅದರ ಪ್ರಭಾವ ಏನಾಗ್ಬೋದು, ಪರಿಣಾಮ ಏನಾಗ್ಬೋದು, ನಾನು ಹೇಗೆ ವ್ಯವಹರಿಸಬೇಕು, ನನ್ನ ಯೋಚನೆಗಳು ಸಕಾರಾತ್ಮಕವಾಗಿ ಇರಬೇಕು ಅಥವಾ ನಕಾರಾತ್ಮಕವಾಗಿ ಇರಬೇಕು ಅನ್ನೋದನ್ನು ನಿರ್ಧರಿಸುವುದು ಮನಸ್ಸು ಈಗಾಗಲೇ ಹೇಳಿದಂತೆ ಚಂಚಲವಾಗಿರ್ತಕ್ಕಂಥದ್ದು. ಒಂದು ಕ್ಷಣ ಒಂದು ವಿಷಯವನ್ನು ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಏಕಕಾಲದಲ್ಲಿ ಎರಡೆರಡು ವಿಚಾರಗಳನ್ನು ಚಿಂತನೆ ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಮನಸ್ಸು ಹೊಂದಿದೆ. ಮೆದುಳು ಹೇಗೆ ಅಂದರೆ ಅದು ಹೆಚ್ಚು ಬಳಸಿದಷ್ಟು ಹೆಚ್ಚು ಪ್ರಯೋಜನ ಆಗ್ತದೆ ಅಂತ. ಒಳ್ಳೆಯ ಕೆಲಸಕ್ಕಾಗಿ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ಎಷ್ಟು ಬಳಸ್ತಿರೋ ಅಷ್ಟು ಪ್ರಯೋಜನ ಆಗ್ತದೆ. ಮತ್ತು ಮನಸ್ಸಿಗೆ ತರಬೇತಿ ಕೊಡುವುದು ಅಷ್ಟೇ ಅವಶ್ಯಕ ಅಂತ. ಕ್ರಿಯಾತ್ಮಕವಾದಂತಹ, ಸಮರ್ಪಕವಾದಂತಹ ರೀತಿಯಲ್ಲಿ ಮನಸ್ಸಿಗೆ ತರಬೇತಿಯನ್ನು ಕೊಡಬೇಕು. ಅದಕ್ಕೆ ದೃಢ ಸಂಕಲ್ಪ ತೆಗೆದುಕೊಳ್ಳುವುದನ್ನು ಕಲಿಸಬೇಕು. ಸ್ವಸಲಹೆಯನ್ನು ಮಾಡಬೇಕು. ಅವಶ್ಯಕವಾದಂಥ ಜ್ಞಾನವನ್ನು ಸಂಪಾದಿಸಬೇಕು ಮತ್ತು ಅಭ್ಯಾಸ ಮಾಡಬೇಕು. ಮನಸ್ಸಿಗೆ ತರಬೇತಿಯನ್ನು ಕೊಡಬೇಕು. ಯಶಸ್ವಿ ವ್ಯಕ್ತಿತ್ವದ ಒಳಗುಟ್ಟುಗಳು ಏನು ಅನ್ನೋದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ ಅಂತ. ಭಾಳ ಜನ ಮಾಡೋದಿಲ್ಲ, ಒಪ್ಪಿಕೊಳ್ಳೋದಿಲ್ಲ. ತಪ್ಪು ಮಾಡಿದರೂ ಇಲ್ಲ, ನಾನು ಮಾಡಿಲ್ಲ, ಇನ್ನು ಯಾರೋ ಮಾಡಿದ್ದಾರೆ, ಮತ್ತೊಬ್ಬರು ಮಾಡಿದ್ದಾರೆ, ಇನ್ನೊಬ್ಬರ ಮೇಲೆ ದಾಟಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಮಾಡಬೇಡಿ. ನೀವು ದೊಡ್ಡವರಾಗ್ಬೋದು, ನೀವು ಉತ್ತಮ ವ್ಯಕ್ತಿಗಳಾಗೋದು ಯಾವಾಗ ಸಾಧ್ಯ ಅಂದರೆ ನಿಮ್ಮ ತಪ್ಪುಗಳನ್ನು ಮೊದಲು ನೀವು ಒಪ್ಪಿಕೊಳ್ಬೇಕು. ಮತ್ತೊಂದು ವಿಷಯ ಅಂದರೆ ಯಾವುದನ್ನಾದರೂ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಳಬೇಡಿ ಅಂತ. ಅದಕ್ಕೆ ಸ್ಪಷ್ಟವಾದಂತಹ ಒಂದು ಕಾರಣ ಅಥವಾ ಇದ್ದರೆ ತಪ್ಪು ಮಾಡಿದರೆ ಒಪ್ಪಿಕೊಳ್ಳಿ ಅಂತ. ಸತ್ಯಾಂಶ ಮತ್ತು ವಾಸ್ತವಿಕತೆಯನ್ನು ಒಪ್ಪಿಕೊಳ್ಳಿ ಅಂತ. ಭ್ರಮಾಲೋಕದಲ್ಲಿ ವಿಹರಿಸಬೇಡಿ. ವಿತಂಡವಾದವನ್ನು ಮಾಡಬೇಡಿ. ನಿಮ್ಮದೇ ಸರಿ ಅನ್ನಬೇಡಿ ಅಂತ. ಸತ್ಯ ಏನಿದೆ, ವಾಸ್ತವಿಕತೆ ಏನಿದೆ ಅದನ್ನು ಒಪ್ಪಿಕೊಳ್ಳಿ. ಕರ್ತವ್ಯ ಮತ್ತು ಜವಾಬ್ದಾರಿಗಳ ಪ್ರಜ್ಞೆ ಇರಲಿ. ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವುದು ಪ್ರಜ್ಞೆ ನಿಮಗಿರಲಿ. ಸಮಯದ ಸದುಪಯೋಗ ಮಾಡಿಕೊಳ್ಳಿ. ಸ್ವಯಂ ಶಿಸ್ತನ್ನು ರೂಢಿಸಿಕೊಳ್ಳಿ. ಕನಸು ಕಾಣಿ, ಆದರೆ ಬರೀ ಕನಸು ಕಾಣಬೇಡಿ. ಕನಸುಗಳನ್ನು ಬರೆದಿಡಿ. ನನಸು ಮಾಡಲು ಕಾರ್ಯಯೋಜನೆ ರೂಪಿಸಿ ಅಂತ. ಪ್ರಬುದ್ಧತೆ ಇರಲಿ, ಪ್ರಬುದ್ಧತೆಯಿಂದ ವರ್ತಿಸಿ.
ಹುಡುಗಾಟ ಬೇಡ. ಉತ್ತಮವಾದಂತಹ ಒಂದು ಪ್ರಬುದ್ಧವಾದಂತಹ ವ್ಯಕ್ತಿತ್ವ ನಿಮ್ಮದಾಗಿರಲಿ, ಛಲವಿರಲಿ. ಹಿಡಿದ ಕಾರ್ಯವನ್ನು ಮಾಡೇ ಮಾಡುತ್ತೇನೆಂಬನ್ನುವಂತಹ ಛಲ ನಿಮ್ಮಲ್ಲಿರಲಿ ಮತ್ತು ತದನುಭೂತಿ ಇರಲಿ. ತದನುಭೂತಿ ಅಂದರೆ ಒಬ್ಬರ ಸಮಸ್ಯೆಯನ್ನು, ಮತ್ತೊಬ್ಬರ ಸಮಸ್ಯೆಯನ್ನು ಅವರ ಜಾಗದಲ್ಲಿ ನಿಂತು ಕಲ್ಪಿಸಿಕೊಳ್ತಕ್ಕಂಥದ್ದು. ಅವರ ಸಮಸ್ಯೆಗಳನ್ನು ಅವರ ಸ್ಥಾನದಲ್ಲಿ ನಿಂತು ಆ ಸಮಸ್ಯೆ ಅವರಿಗೆ ಹೇಗೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಇರಲಿ. ಸೃಜನಶೀಲ ಆಲೋಚನೆ ಇರಲಿ. ತಕ್ಷಣ ಚೇತರಿಸಿಕೊಳ್ಳುವ ಶಕ್ತಿ, ವಿಕಸನ, ಕಠಿಣ ಪರಿಶ್ರಮ, ಕ್ರಿಯಾಶೀಲತೆ, ಸಕ್ರಿಯತೆ, ಸ್ವಾವಲಂಬನೆ, ವ್ಯಾವಹಾರಿಕ ದೃಷ್ಟಿಕೋನ, ತಾಳ್ಮೆ, ಸಹನೆ, ಮೃದುತ್ವ ಮತ್ತು ಕಠೋರತೆ ಇವರ ನಡುವೆ ಸಮತೋಲನ ಇರಲಿ. ಸಹಾನುಭೂತಿಯ ನಿರೀಕ್ಷೆ ಬೇಡ. ಯಾರೋ ಏನೋ ಮಾಡ್ತಾರೆ, ನನಗೆ ಏನೋ ಮಾಡ್ತಾರೆ ಅನ್ನುವಂತಹದ್ದು ಬೇಡ. ಇವೆಲ್ಲ ನಿಮ್ಮಲ್ಲಿ ಮೇಳವಿಸಿದಾಗ ಮಾತ್ರ ನೀವು ಉತ್ತಮವಾದಂಥ ವ್ಯಕ್ತಿಯಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸಮಸ್ಯೆಯ ಕುರಿತಾದಂತಹ ತಿಳುವಳಿಕೆ ನಿಮಗಿರಲಿ. ಸಮಸ್ಯೆಯನ್ನು ಗ್ರಹಿಸುವ ಸಾಮರ್ಥ್ಯವಿರಲಿ. ಆ ಸಮಸ್ಯೆಯನ್ನು ಪರಿಹರಿಸುವಂತಹ ಕ್ರಿಯಾ ಯೋಜನೆಯನ್ನು ರೂಪಿಸಿ ಮತ್ತು ಮೌಲ್ಯಮಾಪನ ಮಾಡಿ. ನೀವೇನು ಮಾಡ್ತೀರೋ ಪ್ರತಿಯೊಂದಕ್ಕೆ ನಿಮಗೆ ನೀವು ಮೌಲ್ಯಮಾಪನ ಮಾಡಿಕೊಳ್ಳಿ. ಮಾಡಿದ್ದು ಎಷ್ಟು ಸರಿ, ಎಷ್ಟು ತಪ್ಪು ಅಂತಕ್ಕಂಥದ್ದನ್ನು ನೀವು ಗ್ರಹಿಸಿ ಅಂಥದ್ದು ಮಾಡಿದಾಗ ಮಾತ್ರ ನೀವು ಉತ್ತಮವಾದಂಥ ವ್ಯಕ್ತಿಯನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದು ಹೇಗೆ, ಆತ್ಮವಿಶ್ವಾಸದ ಕೊರತೆಗೆ ಕಾರಣಗಳೇನು ಅನ್ನುವ ವಿಷಯವನ್ನು ನಾವಿಲ್ಲಿ ಚರ್ಚಿಸುವಂತಹ ಸಂದರ್ಭದಲ್ಲಿ ಬೇರೆಯವರೊಂದಿಗೆ ನಿಮ್ಮನ್ನು ನೀವು ಹೋಲಿಸಿಕೊಂಡು ನೋಡಬೇಡಿ ಅಂತ. कंटिन्यू करेंगे. ವಿಶ್ವಾಸದ ಕೊರತೆಗೆ ಕಾರಣಗಳೇನು ಮತ್ತು ಅದನ್ನು ಬೆಳೆಸಿಕೊಳ್ಳೋದು ಹೇಗೆ ಅನ್ನುವುದರ ಬಗ್ಗೆ ನಾವೀಗ ನೋಡೋಣ. ಬೇರೆಯವರೊಂದಿಗೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳಬೇಡಿ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ನಮಗಿಂತ ಹೆಚ್ಚು ಶ್ರೀಮಂತರಾಗಿರತಕ್ಕಂಥವರು, ನಮಗಿಂತ ಭೌತಿಕವಾಗಿ ಹೆಚ್ಚು ಅವಕಾಶಗಳನ್ನು ಹೊಂದಿರೋರ ಜೊತೆಗೆ ನಮ್ಮನ್ನು ಹೋಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಸಾಮಾನ್ಯವಾಗಿ ನಮಗಿಂತ ಬುದ್ಧಿವಂತರಾದವರ ಜೊತೆಗೆ, ಸಾಮಾನ್ಯವಾಗಿ ನಮಗಿಂತ ಕಡಿಮೆ ಭೌತಿಕ ಅವಕಾಶಗಳನ್ನು ಅಥವಾ ಶ್ರೀಮಂತಿಕೆ ಬಡವರನ್ನು ಜೊತೆಗೆ ನಮ್ಮನ್ನು ನಾವು ಹೋಲಿಸ್ಕೊಳ್ಳೋದಿಲ್ಲ. ನಾವು ಯಾವಾಗಲೂ ಹೋಲಿಸ್ಕೊಳ್ಳೋದಾರಂದರೆ ನಮಗಿಂತ ಶ್ರೀಮಂತರಾದವರನ್ನು. ಹಾಗೆ ಹೋಲಿಸ್ಕೊಳ್ಳುವುದು ಒಂದು ಅಪರಾಧ ಅಂತ. ಯಾವಾಗಲೂ ಬೇರೆಯವರೊಂದಿಗೆ ನಿಮ್ಮನ್ನು ನೀವು ಹೋಲಿಸ್ಕೊಳ್ಳಬೇಡಿ. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಡಿಫ್ರೆಂಟ್ ಆಗಿದ್ದಾರೆ. ಯಾರಿಗೆ ಹೋಲಿಕೆ ಇಲ್ಲವೇ ಇಲ್ಲ. ನೀವು ಒಬ್ಬ ವಿಶೇಷವಾದಂತಹ ವ್ಯಕ್ತಿ. ನಿಮ್ಮ ಹಾಗೆ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನಿಮ್ಮನ್ನು ನೀವು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಮತ್ತು ತನ್ನ ಸಾಮರ್ಥ್ಯಗಳನ್ನು ತಾನೇ ಅರಿಯದಿರುವುದು ಅಂತ. ನಮ್ಮ ಬಗ್ಗೆ ನಮಗೆ ಒಂದು ಅಪನಂಬಿಕೆ, ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇರತಕ್ಕಂಥದ್ದು ನಮ್ಮ ವ್ಯಕ್ತಿತ್ವದ ಒಂದು ದೋಷ ಅಂತ ನಾವು ಹೇಳ್ಬೋದು. ಹಾಗೆ ತನ್ನ ಮೇಲೆ ತನಗೆ ಸಂಪೂರ್ಣ ವಿಶ್ವಾಸ ಇಲ್ಲದೇ ಇರತಕ್ಕಂಥದ್ದು. ನನ್ನಿಂದ ಇದು ಮಾಡಲಿಕ್ಕಾಗೋದಿಲ್ಲ, ನಾನು ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು IAS ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯ ಒಂದು ಅವಿಶ್ವಾಸ ಇರತಕ್ಕಂಥದ್ದು. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಾನು ಮಾಡ್ತೀನೋ ಇಲ್ಲೋ ಅನ್ನುವಂತಹ ಗೊಂದಲ. ಹೀಗಾಗಿ ಸಂಪೂರ್ಣವಾಗಿ ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡ್ರೆ ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ. ಮತ್ತು ಕೆಲವೊಂದು ಸ್ವಲ್ಪ ಸಣ್ಣ ಸೋಲುಗಳು, ಸಣ್ಣ ತೊಂದರೆಗಳು ಎದುರಾದಾಗ ನಿರಾಶೆಯಿಂದ ಕೈ ಚೆಲ್ಲಿಕೊಡೋದು. ಇನ್ನೇನು ಮುಗಿದೇ ಹೋಯಿತು, ಜೀವನ ಮುಗಿದೋಯ್ತು, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಆಗೋಯ್ತು ಅನ್ನುವ ರೀತಿಯಲ್ಲಿ ಭಾವಿಸ್ತಾರೆ. ಪ್ರತಿಯೊಂದು ಸಲ ಸೋಲುಗಳು ಎದುರಾದಾಗ ಅದಕ್ಕೆ ಹೇಳ್ತಾರೆ, ಸೋಲು ಗೆಲುವಿನ ಸೋಪಾನ ಅಂತ ತಿಳ್ಕೊಬೇಕಂತೆ. ಯಾವಾಗಲೂ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ತಿಳ್ಕೊಂಡ್ರೆ ನೀವೇನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇಲ್ಲದೇ ಇದ್ದರೆ ನಾವು ಏನನ್ನೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಯಾಶೀಲತೆ ಕಳೆದುಕೊಂಡು ಆಲಸಿಯಾದಾಗ ನಮ್ಮ ಆತ್ಮವಿಶ್ವಾಸಕ್ಕೆ ಕುಂದುಂಟಾಗ್ತದೆ. ನಾವು ಭಾಳ ಕ್ರಿಯೇಟಿವ್ ಆಗಿ ಏನಾದರೂ ಹೊಸತನ್ನು ವಿಚಾರ ಮಾಡುವಂತಹ ಹೊಸ ಕೆಲಸ ಇದೆ, ಅದೇ ಇದ್ದ ಕೆಲಸನ್ನೇ ಹೊಸ ದೃಷ್ಟಿಯಿಂದ ಹೊಸ ರೀತಿಯಿಂದ ಮಾಡ್ತಕ್ಕಂಥದ್ದು ಸೃಜನಶೀಲತೆ ಅನ್ನಿಸ್ಕೊಳ್ತದೆ. ಆ ಕ್ರಿಯಾಶೀಲತೆಯನ್ನು ಬಿಟ್ಟು ನಾವು ಅಲಸಿಯಾದಾಗ, ನಾವು ಅವಗಣನೆಗೆ ಒಳಗಾದಾಗ ನಮ್ಮನ್ನು ಭಾಳಷ್ಟು ಅವಮಾನ ಮಾಡ್ತಾರೆ ಸಮಾಜದಲ್ಲಿ. ಪ್ರತಿಯೊಬ್ಬರು ನಮಗೆ ಇವತ್ತು ಸ್ಫೂರ್ತಿದಾಯಕವಾದಂತಹ ಸಕಾರಾತ್ಮಕವಾದಂತಹ ಯೋಚನೆಗಳನ್ನು ಸೃಷ್ಟಿಸುವಂತಹ ಒಂದು
ಅವಕಾಶಗಳನ್ನು ಸೃಷ್ಟಿಸುವಂತಹ ಒಂದು ಸಂದರ್ಭ ಇವತ್ತು ಬಹಳ ಕಡಿಮೆ ಕಾಣ್ತೇವೆ. ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾದಂತಹ ವಾತಾವರಣಕ್ಕಿಂತ ಅದನ್ನು ವ್ಯಕ್ತಿತ್ವಕ್ಕೆ ಕುಂದುಂಟು ಮಾಡುವಂತಹ ಸಂಗತಿಗಳು ನಮ್ಮ ಸಮಾಜದ ಸುತ್ತಮುತ್ತಲೂ ಎಲ್ಲ ಕಡೆ ಕಾಣ್ತೇವೆ. ಯಾರಾದರೂ ಏನು ಮಾಡ್ಲಾಗತ್ತಿದಪ್ಪ, ಏನು ಓದ್ಲಾಗತ್ತಿ, ನಾನು ಡಿಗ್ರಿ ಓದ್ಲಾಗತ್ತೇನೆ ರೀ, ಬಿ ಎ ಮಾಡ್ಲಾಗತ್ತೀನಿ, ಬಿ ಎ ಮಾಡಿ ಏನು ಮಾಡಿತಪ್ಪ, ಏನು ಭಾಳ ಉದ್ಧಾರ ಆಗ್ತಿ, ನಿನ್ನ ಕೈಲಿಂದ ಏನಾಗ್ತದೆ, ಈ ರೀತಿಯ ಒಂದು ಅವಗಣನೆಯನ್ನು ನಾವು ಕಾಣ್ತೇವೆ. ಅಲ್ಲ, ಯಾರೋ ನಮ್ಮನ್ನು ಅವಗಣನೆ ಮಾಡಿದರೂ ಸಹ ನಾವು ಧೈರ್ಯಗೊಂದದೆ ನಾವು ಚೆನ್ನಾಗಿ ಓದಬೇಕು, ಬರೀಬೇಕು. ನಕಾರಾತ್ಮಕವಾದಂತಹ ಮತ್ತು ವಿನಾಶಕಾರಿ ವಿಚಾರಗಳಿದ್ದಾಗ ನಮ್ಮ ಆತ್ಮವಿಶ್ವಾಸಕ್ಕೆ ಕುಂದುಂಟಾಗ್ತದೆ. ಹಾಗೆಯೇ ಭಾಳ ಸಂಕುಚಿತವಾದಂತಹ ಒಂದು ಮನೋಭಾವ ನಮ್ಮಲ್ಲಿದ್ದರೆ ನಮಗೆ ಅದರಿಂದ ತೊಂದರೆ ಆಗ್ತದೆ. ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದು ಹೇಗೆ? ಆತ್ಮವಿಶ್ವಾಸದಿಂದ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಹೇಗೆ? ಕೀಳರಿಮೆಯನ್ನು ಬಿಟ್ಟು ಬಿಡಿ. ನಾನು ಕಪ್ಪಗಿದ್ದೇನೆ, ನಾನು ಕುಳ್ಳಗಿದ್ದೇನೆ, ನನ್ನ ಏನೋ ನಾನು ಚೆನ್ನಾಗಿ ಕಾಣ್ತಾ ಇಲ್ಲ, ನನ್ನ ಹತ್ರ ಉತ್ತಮವಾದಂತಹ ಬಟ್ಟೆಗಳಿಲ್ಲ, ನನ್ನ ಹತ್ರ ಉತ್ತಮವಾದಂತಹ ಶೂಸ್ ಇಲ್ಲ, ಇಂತಹ ಕೀಳರಿಮೆಗಳನ್ನು ಬೆಳೆಸಿಕೊಳ್ಳದೆ ಇದ್ದುದರಲ್ಲೇ ನೀವು ಸಂತೋಷ ಪಡುವುದನ್ನು ಕಲಿ. ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ನಿಮ್ಮನ್ನು ನೀವು ಯಾರೊಂದಿಗೆ ಹೋಲಿಸಿಕೊಳ್ಳುವ ತಪ್ಪನ್ನು ಮಾಡಬೇಡಿ. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ. ನಿಮಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವ ವಿಷಯವನ್ನು ಓದಲಿಕ್ಕೆ ಇಂಟ್ರೆಸ್ಟ್ ಇದೆ, ಯಾವ ಒಂದು ಇದನ್ನು ಮಾಡಲಿಕ್ಕೆ, ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇದೆ, ಅದನ್ನು ಮಾಡಿ. ಇಷ್ಟಪಟ್ಟು ಮಾಡಿ, ಕಷ್ಟಪಡಬೇಡಿ ಅಂತ. ಸೋಲು ಮತ್ತು ತೊಂದರೆಗಳನ್ನು ಎದುರಿಸಲು ಸಿದ್ಧವಾಗಿರಿ ಅಂತ. ಏನು ತೊಂದರೆ ಬರ್ತದೆ, ಏನು ಸೋಲು ಬರ್ತದೆ, ಅದನ್ನು ಎದುರಿಸಲು ಸಿದ್ಧವಾಗಿರಿ. ಮೊದಲೇ ಮಾನಸಿಕವಾಗಿ ನೀವು ಸಿದ್ಧರಾಗಿದ್ದರೆ ಆ ಸೋಲು, ಆ ತೊಂದರೆ ನಿಮಗೆ ಅಷ್ಟೊಂದು ತೊಂದರೆ ಅನಿಸೋದಿಲ್ಲ. ಕ್ರಿಯಾಶೀಲರಾಗಿ, ಕ್ರಿಯೇಟಿವ್ ಆಗಿರಿ, ಎಲ್ಲರೊಂದಿಗೆ ಬೆರೆಯಿರಿ, ಎಲ್ಲರೊಂದಿಗೆ ಮಾತಾಡ್ರಿ, ಎಲ್ಲರ ಜೊತೆಗೆ ನೀವು ಬೆರೆಯಿರಿ. ಭಾಳ ಏಕಾಂತವಾಗಿ ಇರಬೇಡಿ. ಸಕಾರಾತ್ಮಕ ವಿಚಾರಗಳಿರಲಿ, ಎಲ್ಲರ ಒಳಿತನ್ನು ಬೇರ್ರಿ, ಎಲ್ಲರಿಗೆ ಚಲೋ ಆಗಬೇಕು, ಎಲ್ಲರಿಗೆ ಚೆನ್ನಾಗಿರಬೇಕು ಅಂತ ಬಯಸಿ. ಸುಳ್ಳು ಹೇಳಬೇಡಿ. ನಿಮ್ಮ ನಿರ್ಧಾರಗಳು ಅಚಲವಾಗಿರಲಿ ಮತ್ತು ನಿಮಗೆ ನೀವು ಸಲಹೆಗಾರರಾಗಿ, ಬೇರೆಯವರು ಕೊಡೋದಕ್ಕಿಂತ ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರುತ್ತದೆ. ನಿಮಗೆ ನೀವು ತೆಗೆದುಕೊಳ್ಳುವ ಸಲಹೆಗಿಂತ ಬೇರೆ ಕೊಡುವ ಸಲಹೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಹೀಗಾಗಿ ಸ್ವಸಲಹೆ ಕೊಟ್ಟುಕೊಳ್ಳಿ. ತಪ್ಪುಗಳನ್ನು ಪುನರಾವರ್ತಿಸಬೇಡಿ. ಮಾಡಿದ್ದನ್ನೇ ಮತ್ತೆ ಮಾಡಲಿಕ್ಕೆ ಹೋಗಬೇಡಿ. ಪುನರಾವರ್ತಿಸಬೇಡಿ. ನಿಮ್ಮ ಶಕ್ತಿಯ ಮೇಲೆ, ನಿಮ್ಮ ಒಂದು ವಿಚಾರಗಳ ಮೇಲೆ ದೃಢವಾದಂತಹ ನಂಬಿಕೆ ನಿಮಗಿರಲಿ. ಅಂದಾಗ ಮಾತ್ರ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗ್ತದೆ. ಅಂತಹ ಉತ್ತಮ ಯಶಸ್ವಿ ವ್ಯಕ್ತಿಗಳು ನೀವಾಗಿರ್ತೀರಿ ಅಂತ ನಾನು ಬಯಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ.